ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಜಪಾನ್ 80 ವರ್ಷದ ನಿಯಮ ಮುರಿದಿದೆ. ಭಾರತಕ್ಕೆ ಇದರಿಂದ ಏನು ಲಾಭ? ಸ್ನೇಹಿತರೆ, ವಿಶ್ವ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತಿದೆ. ಜಪಾನ್ ಈಗ ತನ್ನ 80 ವರ್ಷಗಳ ಹಳೆಯ ನಿಯಮವನ್ನೇ ಮುರಿದು ಬೇರೆ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಮಾರಲು ಸಿದ್ಧವಾಗಿದೆ. ಹೌದು, ಇದು ಸಾಮಾನ್ಯ ವಿಷಯ ಅಲ್ಲ ಸ್ನೇಹಿತರೆ. ಎರಡನೇ ವಿಶ್ವ ಯುದ್ಧದ ನಂತರ 1947ರಲ್ಲಿ ಜಪಾನ್ ತನ್ನ ಸಂವಿಧಾನದಲ್ಲಿ ಯುದ್ಧವನ್ನೇ ತ್ಯಜಿಸಿತ್ತು. ಅಂದರೆ ಯುದ್ಧ ಮಾಡೋದು ಬೇಡ, ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡೋದು ಬೇಡ ಎಂಬ ಕಟ್ಟುನಿಟ್ಟಿನ ನೀತಿಯನ್ನು ಅನುಸರಿಸುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಒಂದು ಕಡೆ ಚೀನಾದಿಂದ ಹೆಚ್ಚಾಗುತ್ತಿರುವ ಆಕ್ರಮಣಕಾರಿ ನೀತಿ, ಇನ್ನೊಂದು ಕಡೆ ನಾರ್ತ್ ಕೊರಿಯಾ ನಿರಂತರವಾಗಿ ಮಿಸೈಲ್ ಪರೀಕ್ಷೆಯನ್ನು ಮಾಡುತ್ತಿದೆ. ಇವುಗಳ ಪರಿಣಾಮವಾಗಿ ಜಪಾನ್ ತನ್ನ ರಕ್ಷಣಾ ನೀತಿಯನ್ನು ನಿಧಾನವಾಗಿ ಬದಲಾಯಿಸತೊಡಗಿದೆ. 2009ರಲ್ಲಿ ಮಿತ್ರ ದೇಶಗಳನ್ನು ರಕ್ಷಿಸಲು ಅವಕಾಶ ನೀಡಿತ್ತು. 2015ರಲ್ಲಿ ವಿದೇಶಿ ಸೈನಿಕ ಅಭ್ಯಾಸಗಳಲ್ಲಿ ಭಾಗವಹಿಸಲು ಅವಕಾಶವನ್ನು ಕೊಟ್ಟಿತ್ತು. 2022ರಲ್ಲಿ ಲಾಂಗ್ ರೇಂಜ್ ಮಿಸೈಲ್ಗಳ ಖರೀದಿ ಮಾಡಿ ಕೌಂಟರ್ ಸ್ಟ್ರೈಕ್ ಕೇಪಬಿಲಿಟಿಯನ್ನು ಪಡೆದುಕೊಂಡಿತ್ತು. ಇದೀಗ 2024ರಲ್ಲಿ ಇನ್ನೊಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಅದುವೇ ಜಪಾನ್ ತನ್ನ ರಕ್ಷಣಾ ಖರ್ಚಿನ 1% ಮಿತಿಯನ್ನು ತೆಗೆದುಹಾಕಿ 2027ರ ಒಳಗೆ GDPಯ 2% ಹೆಚ್ಚಿಸಲು ತೀರ್ಮಾನಿಸಿದೆ. ಇಂದಿಗೆ ಅದರ ಡಿಫೆನ್ಸ್ ಬಜೆಟ್ ಸುಮಾರು $52 ಬಿಲಿಯನ್. ಹೀಗಾದರೆ ಪ್ರಶ್ನೆ, ಇದರಿಂದ ಭಾರತಕ್ಕೆ ಏನು ಲಾಭ ಅಂತ? ಭಾರತ ಈಗ ತನ್ನ ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡುತ್ತಿದೆ. ಹಿಂದೆ ರಷ್ಯಾ ಮೇಲೆ ಅವಲಂಬಿತವಾಗಿದ್ದ ಭಾರತ ಈಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಫ್ರಾನ್ಸ್ ಮತ್ತು ಇಸ್ರೇಲ್ ಜೊತೆಗೂ ಸಹಕಾರವನ್ನು ಹೆಚ್ಚಿಸಿಕೊಂಡಿದೆ. ಇದರಿಂದ ಜಪಾನ್ಗೆ ಹೊಸ ಅವಕಾಶಗಳು ತೆರೆಯುತ್ತಿವೆ. ಇಂದಿನ ಯುದ್ಧದ ಸ್ವರೂಪವೇ ಬದಲಾಗಿದೆ ಸ್ನೇಹಿತರೆ. ಡ್ರೋನ್ಸ್, AI, ಎಲೆಕ್ಟ್ರಾನಿಕ್ ವಾರ್ಫೇರ್ ಇವೆಲ್ಲವೂ ಫ್ಯೂಚರ್ ವಾರ್ಫೇರ್. ಕಡಿಮೆ ಖರ್ಚಿನಲ್ಲಿ ವೇಗವಾಗಿ ಡೆಪ್ಲಾಯ್ ಮಾಡಬಹುದಾದ ಟೆಕ್ನಾಲಜಿಗಳು ಈಗ ಮುಖ್ಯವಾಗಿದೆ. ಇಲ್ಲಿ ಜಪಾನ್ ಬಹಳ ಸ್ಟ್ರಾಂಗ್. ಆದರೆ ಒಂದು ದೊಡ್ಡ ಸಮಸ್ಯೆ ಇದೆ ಸ್ನೇಹಿತರೆ. ಭಾರತ ಮತ್ತು ಜಪಾನ್ ನಡುವೆ ಸಹಕಾರ ಸ್ಲೋ ಆಗಿರುವುದಕ್ಕೆ ಕೆಲವು ಕಾರಣಗಳಿವೆ. ಮೊದಲನೆಯದು ಟೆಕ್ನಾಲಜಿ ಟ್ರಾನ್ಸ್ಫರ್. ಭಾರತಕ್ಕೆ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಬೇಕು, ಆದರೆ ಜಪಾನ್ ತನ್ನ ಟೆಕ್ನಾಲಜಿಯನ್ನು ಶೇರ್ ಮಾಡಲು ತುಂಬ ಯೋಚಿಸುತ್ತಿದೆ. ಎರಡನೆಯದು ಕಾಸ್ಟ್. ಜಪಾನ್ನ ಸಿಸ್ಟಮ್ಸ್ಗಳು ದುಬಾರಿ, ಭಾರತ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಆಗಿದೆ. ಮೂರನೆಯದು ಪಾಲಿಸಿಗಳು ಮತ್ತು ರೆಗ್ಯುಲೇಷನ್ಸ್. ಭಾರತದ ಪ್ರೊಕ್ಯೂರ್ಮೆಂಟ್ ಪ್ರೋಸೆಸ್ ಕಾಂಪ್ಲೆಕ್ಸ್ ಆಗಿದೆ. ಉದಾಹರಣೆ ಹೇಳ್ತೀನಿ ಕೇಳಿ. ಜಪಾನ್ US ಟು ಆಂಫಿಬಿಯಸ್ ಏರ್ಕ್ರಾಫ್ಟ್ ಡೀಲ್ ಹಲವು ವರ್ಷ ಮಾತುಕತೆ ಆದರೂ ಫೈನಲ್ ಆಗಲಿಲ್ಲ. ಸಬ್ಮೆರಿನ್ ಪ್ರಾಜೆಕ್ಟ್ಸ್ಗಳಿಗೂ ಜಪಾನ್ ರೆಸ್ಪಾಂಡ್ ಮಾಡಲಿಲ್ಲ. ಇವು ಎರಡು ದೇಶಗಳ ನಡುವೆ ಇರುವ ಗ್ಯಾಪ್ ಅನ್ನು ತೋರಿಸುತ್ತವೆ. ಆದರೆ ಈಗ ಸಿನಾರಿಯೋ ಬದಲಾಗುತ್ತಿದೆ. ಜಪಾನ್ ತನ್ನ ಡಿಫೆನ್ಸ್ ಇಂಡಸ್ಟ್ರಿಯನ್ನು ಗ್ಲೋಬಲೈಸ್ ಮಾಡೋಕೆ ರೆಡಿ ಆಗುತ್ತಿದೆ. ಕೋ ಡೆವಲಪ್ಮೆಂಟ್, ಕೋ ಪ್ರೊಡಕ್ಷನ್ ಮೇಲೆ ಫೋಕಸ್ ಮಾಡುತ್ತಿದೆ. ಇದಲ್ಲದೆ ಚೈನಾ ಫ್ರೀ ಸಪ್ಲೈ ಚೈನ್ ಅನ್ನು ನಿರ್ಮಿಸಲು ಪ್ರಯತ್ನ ಮಾಡುತ್ತಿದೆ. ಇಲ್ಲಿ ಭಾರತಕ್ಕೆ ದೊಡ್ಡ ಅವಕಾಶ ಇದೆ ಸ್ನೇಹಿತರೆ. ಮೇಕ್ ಇನ್ ಇಂಡಿಯಾ ಪಾಲಿಸಿ ಪ್ಲಸ್ ಜಪಾನ್ ಟೆಕ್ನಾಲಜಿ ಇವೆರಡೂ ಸೇರಿದರೆ ಪವರ್ಫುಲ್ ಕಾಂಬಿನೇಷನ್. ಆಲ್ರೆಡಿ ಕೆಲವು ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಆಗಿವೆ. ರೋಬೋಟಿಕ್ಸ್, ಅನ್ಮ್ಯಾನ್ಡ್ ಸಿಸ್ಟಮ್ಸ್, ಸೆನ್ಸಾರ್ ಟೆಕ್ನಾಲಜಿ. ಮುಖ್ಯ ಪ್ರಶ್ನೆ ಏನು ಅಂದರೆ, ಭಾರತ ಮತ್ತು ಜಪಾನ್ ಒಂದಾಗಿ ಕೆಲಸ ಮಾಡುತ್ತವೆಯಾ ಅಥವಾ ಅವಕಾಶಗಳನ್ನು ಕೈ ಚೆಲ್ಲುತ್ತವೆಯಾ? ಯಾಕೆಂದರೆ ಚೀನಾ ವೇಗವಾಗಿ ಮುಂದೆ ಸಾಗುತ್ತಿದೆ, ಟೈಮ್ ಬಹಳ ಕಡಿಮೆ ಇದೆ. ಜಪಾನ್ನ ಈ ನಿರ್ಧಾರ ವಿಶ್ವದ ಪವರ್ ಬ್ಯಾಲೆನ್ಸನ್ನೇ ಬದಲಾಯಿಸಬಹುದು ಮತ್ತು ಭಾರತಕ್ಕೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ. ಸರಿಯಾಗಿ ಬಳಸಿದರೆ
ಭಾರತದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೂಪರ್ ಪವರ್ ಆಗಬಹುದು. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡ್ತಿರೋದು ಭಾರತದ ಡಿಫೆನ್ಸ್ ಇತಿಹಾಸದಲ್ಲೇ ಒಂದು ಬಹಳ ದೊಡ್ಡ ತಿರುವಿನ ಬಗ್ಗೆ. DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಇವರು ಈಗ ಒಂದು ಅದ್ಭುತವಾದ ಲೇಸರ್ ಆಯುಧವನ್ನು ತಯಾರಿಸುತ್ತಿದ್ದಾರೆ. ಅದರ ಹೆಸರು ದುರ್ಗಾ 2. ಇದರ ಫುಲ್ ಫಾರ್ಮ್ ಹೇಳಬೇಕು ಅಂದರೆ ಡೈರೆಕ್ಷನಲಿ ಅನ್ರಿಸ್ಟ್ರಿಕ್ಟೆಡ್ ರೇ ಗನ್ ಅರ್ರೇ. ಇದು ಕೇವಲ ಒಂದು ಆಯುಧ ಅಲ್ಲ ಸ್ನೇಹಿತರೆ, ಇದು ಭಾರತದ ಮಿಲಿಟರಿ ಶಕ್ತಿಯನ್ನು ಇನ್ನೊಂದು ಮಟ್ಟಕ್ಕೆ ಹೋಗ್ತಿದೆ ಅನ್ನೋ ಸಂಕೇತ. ಮೊದಲು ಈ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. DRDO ಈಗ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಹತ್ತಿರ ಬರೋಬ್ಬರಿ $100 ಮಿಲಿಯನ್ ಕೇಳ್ತಿದ್ದಾರೆ. ಅಂದರೆ ಸುಮಾರು 800 ಕೋಟಿ ರೂಪಾಯಿಗಿಂತ ಹೆಚ್ಚು ಈ ದುರ್ಗಾ 2 ಅಭಿವೃದ್ಧಿ ಮಾಡೋಕೆ. ಇದು 100 ಕಿಲೋವ್ಯಾಟ್ ಶಕ್ತಿಯ ಲೇಸರ್ ಆಯುಧವಾಗಿದೆ ಮತ್ತು ಇದು ಲೈಟ್ ವೆಯ್ಟ್ ಆಗಿ ಡಿಸೈನ್ ಮಾಡಿರೋದ್ರಿಂದ ಭೂಸೇನೆ, ವಾಯುಸೇನೆ, ನೌಕಾಸೇನೆ 3 ಸೇನೆಗಳು ಬಳಸಬಹುದು. ಆದರೆ ಈಗ ಮೊದಲ ಆದ್ಯತೆ ಇರೋದು ಭಾರತೀಯ ನೌಕಾಪಡೆಗೆ. ಮುಖ್ಯವಾಗಿ ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ಸ್ಗಳ ಮೇಲೆ ಇದನ್ನು ಅಳವಡಿಸೋ ಯೋಜನೆ ಇದೆ. ಈಗ ನಿಮಗೆ ಒಂದು ಪ್ರಶ್ನೆ ಬರ್ತಿರಬಹುದು, ಈ ಡೈರೆಕ್ಟೆಡ್ ಎನರ್ಜಿ ವೆಪನ್ ಅಂದರೆ ಏನು ಅಂತ, ಇದು ಹೇಗೆ ಕೆಲಸ ಮಾಡುತ್ತದೆ? ಸ್ನೇಹಿತರೆ, ನಾವು ನೋಡಿರೋ ಸಾಮಾನ್ಯ ಬಂದೂಕು ಅಥವಾ ಮಿಸೈಲ್ ಇವು ಎಲ್ಲ ಕೈನೆಟಿಕ್ ಎನರ್ಜಿಯ ಮೇಲೆ ಕೆಲಸ ಮಾಡುತ್ತವೆ. ಅಂದರೆ ಒಂದು ವಸ್ತು ವೇಗವಾಗಿ ಹೋಗಿ ಟಾರ್ಗೆಟನ್ನು ಅಪ್ಪಳಿಸುತ್ತದೆ. ಆದರೆ DEW ಅಂದರೆ ಇಲ್ಲಿ ಯಾವ ಗುಂಡು ಹೋಗಲ್ಲ, ಯಾವ ಕ್ಷಿಪಣಿಯೂ ಕೂಡ ಹೋಗಲ್ಲ. ಬದಲಿಗೆ ಬೆಳಕಿನ ವೇಗದಲ್ಲಿ ಶಕ್ತಿ ಹೊರಡುತ್ತದೆ. ಲೇಸರ್, ಮೈಕ್ರೋವೇವ್ ಅಥವಾ ಪಾರ್ಟಿಕಲ್ ಬೀಮ್ ರೂಪದಲ್ಲಿ, ಮತ್ತು ಆ ಶಕ್ತಿ ಟಾರ್ಗೆಟನ್ನು ನೇರವಾಗಿ ನಾಶ ಮಾಡುತ್ತದೆ ಅಥವಾ ಡಿಸೇಬಲ್ ಮಾಡುತ್ತದೆ. ಈ ಲೇಸರ್ ಆಯುಧದ ಸ್ಪೆಷಾಲಿಟಿ ಏನು ಅಂದರೆ ಗುರಿ ಇಟ್ಟ ತಕ್ಷಣ ಬೀಮ್ ಹೋಗುತ್ತದೆ. ಯಾವ ಡಿಲೇ ಇಲ್ಲ, ಯಾವ ಗ್ರಾವಿಟಿ ಇಲ್ಲ, ಅಟ್ಮಾಸ್ಫರಿಕ್ ಡ್ರ್ಯಾಗ್ ಕೂಡ ಇಲ್ಲ. ಅಷ್ಟು ಪ್ರಿಸೈಸ್, ಅಷ್ಟು ಫಾಸ್ಟ್. ಇನ್ನು DEW 3 ಮುಖ್ಯ ಪ್ರಕಾರಗಳಿವೆ. ಮೊದಲನೆಯದು ಲೇಸರ್ ವೆಪನ್ಸ್. ಇದು ಬೆಳಕಿನ ಒಂದು ಕೇಂದ್ರೀಕೃತ ಬೀಮನ್ನು ಉಪಯೋಗಿಸಿ ಟಾರ್ಗೆಟನ್ನು ಉರಿಸಿ ನಾಶ ಮಾಡುತ್ತದೆ. ಡ್ರೋನ್ ಇರಬಹುದು, ಮಿಸೈಲ್ ಇರಬಹುದು, ಎಲ್ಲವನ್ನೂ ನಿಭಾಯಿಸಬಹುದು. ಎರಡನೆಯದು ಮೈಕ್ರೋವೇವ್ ವೆಪನ್ಸ್. ಇವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗಳನ್ನು ಬಳಸಿ ಶತ್ರುವಿನ ಎಲೆಕ್ಟ್ರಾನಿಕ್ ಸೆನ್ಸಾರ್ಸ್, ಕಮ್ಯುನಿಕೇಷನ್ ಸಿಸ್ಟಮ್ಸನ್ನು ತಕ್ಷಣ ನಿಷ್ಕ್ರಿಯ ಮಾಡುತ್ತವೆ. ಮೂರನೆಯದು ಪಾರ್ಟಿಕಲ್ ಬೀಮ್ ವೆಪನ್ಸ್. ಇವು ಚಾರ್ಜ್ಡ್ ಪಾರ್ಟಿಕಲ್ಸನ್ನು ಅತ್ಯಂತ ವೇಗದಲ್ಲಿ ಟಾರ್ಗೆಟ್ ಕಡೆಗೆ ಹೊರಡಿಸಿ ಅಯೋನೈಜೇಷನ್ನ ಮೂಲಕ ಹಾನಿ ಮಾಡುತ್ತದೆ. ದುರ್ಗಾ 2 ಇವುಗಳಲ್ಲಿ ಲೇಸರ್ ವೆಪನ್ ಕ್ಯಾಟಗರಿಗೆ ಸೇರುತ್ತದೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಹೇಳಬೇಕು ಸ್ನೇಹಿತರೆ. DRDO ಈಗಾಗಲೇ ಈ ದಿಕ್ಕಿನಲ್ಲಿ ಮುಂದುವರೆದಿದ್ದಾರೆ. 2025 ಏಪ್ರಿಲ್ ತಿಂಗಳಲ್ಲಿ ಭಾರತೀಯ ನೌಕಾಪಡೆಯ ಕರ್ನೂಲ್ ಟೆಸ್ಟ್ ರೇಂಜ್ನಲ್ಲಿ 30 ಕಿಲೋವ್ಯಾಟ್ ಟ್ರಕ್ ಮೌಂಟೆಡ್ DEW ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದೆ. ಆ ಪರೀಕ್ಷೆಯಲ್ಲಿ ಲೇಸರ್ ಸಿಸ್ಟಮ್ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದ್ದ ಫಿಕ್ಸ್ಡ್ ವಿಂಗ್ ಡ್ರೋನನ್ನು ನಾಶ ಮಾಡಿತು. ಅಂದರೆ ಆ ತಂತ್ರಜ್ಞಾನ ಕೇವಲ ಪೇಪರ್ ಮೇಲೆ ಇಲ್ಲ, ಇದು ರಿಯಲ್ ವರ್ಲ್ಡ್ನಲ್ಲಿ ಕೆಲಸ ಮಾಡುತ್ತಿದೆ ಅಂತ ಪ್ರೂವ್ಡ್ ಆಗಿದೆ. ಈ ಮೊದಲು ಭಾರತದ ಲೇಸರ್ ವೆಪನ್ಸ್ಗಳು 25 ಕಿಲೋವ್ಯಾಟ್ ಕ್ಲಾಸ್ನಲ್ಲಿ ಮಾತ್ರ ಇದ್ದವು. ಅವು ಮುಖ್ಯವಾಗಿ ಶತ್ರುವಿನ ಸೆನ್ಸಾರ್ಸ್ ಅನ್ನು ಡ್ಯಾಸಲ್ ಮಾಡಲು, ಅಂದರೆ ಟೆಂಪ್ರವರಿಯಾಗಿ ಬ್ಲೈಂಡ್ ಮಾಡಲು ಮಾತ್ರ ಉಪಯೋಗ ಆಗುತ್ತಿದ್ದವು. ಆದರೆ ಈ ಹೊಸ 100 ಕಿಲೋವ್ಯಾಟ್ನ ದುರ್ಗಾ 2 ಇದು ಸೀದಾ ಡ್ರೋನ್ನ ಏರ್ ಫ್ರೇಮನ್ನು ಸುಟ್ಟು ನಾಶ ಮಾಡಬಲ್ಲದು. ಆ್ಯಂಟಿ ಶಿಪ್ ಕ್ರೂಸ್ ಮಿಸೈಲ್ನ ಇನ್ಫ್ರಾರೆಡ್ ಸೀಕರ್ಸನ್ನು ಡಿಸೇಬಲ್ ಮಾಡಬಲ್ಲದು. ಇದು ಎಷ್ಟು ದೊಡ್ಡ ಜಿಗಿತ ಅಂದರೆ 25 ಕಿಲೋವ್ಯಾಟ್ನಿಂದ ನೇರ 100 ಕಿಲೋವ್ಯಾಟ್ಗೆ.
ಅದಕ್ಕೆ ಈ ಮೆರಿನೈಸೇಷನ್ ಪ್ರೋಸೆಸ್ ತುಂಬ ಇಂಪಾರ್ಟೆಂಟ್. ಒಮ್ಮೆ ಇದು ರೆಡಿ ಆದ ಮೇಲೆ ವಿಶಾಖಪಟ್ಟಣಂ ಕ್ಲಾಸ್ ಡೆಸ್ಟ್ರಾಯರ್ಸ್ಗಳ ಮೇಲೆ ಅಳವಡಿಸಲಾಗುತ್ತದೆ. ಇವು ಭಾರತೀಯ ನೌಕಾಪಡೆಯ ಅತ್ಯಂತ ಅಡ್ವಾನ್ಸ್ಡ್ ಸ್ಟೆಲ್ತ್ ವಾರ್ಶಿಪ್ಸ್. ಈ ಕಾಂಬಿನೇಷನ್ ಅಂದರೆ ಸ್ಟೆಲ್ತ್ ಡೆಸ್ಟ್ರಾಯರ್ನ ಜೊತೆ ಲೇಸರ್ ವೆಪನ್, ಇದು ನಿಜಕ್ಕೂ ಗೇಮ್ ಚೇಂಜರ್ ಆಗಲಿದೆ. ಇನ್ನು ಈ DEW ತಂತ್ರಜ್ಞಾನದ ಅನುಕೂಲಗಳ ಬಗ್ಗೆ ಸ್ವಲ್ಪ ಮಾತನಾಡೋಣ. ಒಂದು ಪ್ರಿಸಿಷನ್, ಇದು ಬಹಳ ನಿಖರವಾಗಿ ಟಾರ್ಗೆಟ್ನ ಮೇಲೆ ದಾಳಿ ಮಾಡುತ್ತದೆ. ಅಕ್ಕಪಕ್ಕದ ಪ್ರದೇಶಕ್ಕೆ ಹಾನಿ ಆಗಲ್ಲ, ಕೊಲ್ಯಾಟ್ರಲ್ ಡ್ಯಾಮೇಜ್ ಶೂನ್ಯ. 2 ಸ್ಪೀಡ್ ಆಫ್ ಲೈಟ್, ಬೆಳಕಿನ ವೇಗದಲ್ಲಿ ಹೊಡೆಯುತ್ತದೆ. ಹೈಪರ್ಸಾನಿಕ್ ಮಿಸೈಲ್ ಕೂಡ ಇದರ ಮುಂದೆ ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರೆ ತಪ್ಪಲ್ಲ. 3 ಕಡಿಮೆ ಖರ್ಚು ಪರ್ ಶಾಟ್ಗೆ. ಒಂದು ಮಿಸೈಲ್ ಫೈರ್ ಮಾಡೋಕ್ಕೆ ಕೋಟಿ ರೂಪಾಯಿಗಳು ಖರ್ಚು ಆಗುತ್ತದೆ. ಆದರೆ ಈ ಲೇಸರ್ ಒಂದು ಸಲ ಫೈರ್ ಆಗೋಕ್ಕೆ ಬಹಳ ಕಡಿಮೆ ಖರ್ಚು. ಅಂದರೆ ಡ್ರೋನ್ ಸ್ವಾಮ್ನಂತಹ ಮಾಸ್ ಅಟ್ಯಾಕ್ಗಳನ್ನು ಕಡಿಮೆ ವೆಚ್ಚದಲ್ಲಿ ನಿರ್ಮೂಲ ಮಾಡಬಹುದು. 4 ಡ್ರೋನ್ ಸ್ವಾಮ್ ಡಿಫೆನ್ಸ್. ಇವತ್ತಿನ ಯುದ್ಧದ ದೊಡ್ಡ ಥ್ರೆಟ್ ಏನು ಅಂದರೆ ನೂರಾರು ಚೀಪ್ ಡ್ರೋನ್ಸ್ಗಳು ಒಟ್ಟಿಗೆ ಒಂದು ವಾರ್ಶಿಪ್ನ ಮೇಲೆ ದಾಳಿ ಮಾಡುತ್ತವೆ. ಅವನ್ನೆಲ್ಲ ಮಿಸೈಲ್ನಿಂದ ತಡೆಯೋದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಆದರೆ ಲೇಸರ್ ವೆಪನ್ಗಳು ಒಂದಾದ ಮೇಲೊಂದು ರ್ಯಾಪಿಡ್ಲಿ ಎಂಗೇಜ್ ಮಾಡುತ್ತದೆ, ಯಾವ ಲಾಜಿಸ್ಟಿಕ್ ಬರ್ಡನ್ ಇಲ್ಲದೆ. ಚಾಲೆಂಜಸ್ ಬಗ್ಗೆ ಕೂಡ ಹಾನೆಸ್ಟ್ ಆಗಿ ಮಾತನಾಡೋಣ ಸ್ನೇಹಿತರೆ. DEWಗಳಿಗೆ ರೇಂಜ್ ಲಿಮಿಟೇಷನ್ ಇದೆ. ದೂರ ಹೋದಷ್ಟು ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತದೆ. ಮಳೆ, ಮಂಜು, ಧೂಳು ಇದ್ದಾಗ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಆಗುತ್ತದೆ. ಶತ್ರುಗಳು ಹೈಲಿ ರಿಫ್ಲೆಕ್ಟಿವ್ ಮೆಟೀರಿಯಲ್ಸ್ಗಳನ್ನು ಉಪಯೋಗಿಸಿ ಲೇಸರನ್ನು ಡಿಫ್ಲೆಕ್ಟ್ ಮಾಡೋ ಸಾಧ್ಯತೆ ಇದೆ. ಆದರೆ ಈ ಚಾಲೆಂಜಸ್ಗಳನ್ನು ನಿಭಾಯಿಸೋ ಸಾಮರ್ಥ್ಯ DRDO ಬಳಿ ಖಂಡಿತ ಬೆಳೀತಿದೆ ಅನ್ನೋದು ಈ 100 ಕಿಲೋವ್ಯಾಟ್ನ ಸಿಸ್ಟಮ್ ನೋಡಿದರೆ ಗೊತ್ತಾಗುತ್ತದೆ. ಭಾರತಕ್ಕೆ ಇದರ ಮಹತ್ವ ಏನು ಅಂದರೆ ಚೀನಾ ಮತ್ತು ಪಾಕಿಸ್ತಾನ ಇಬ್ಬರು DEW ಟೆಕ್ನಾಲಜಿಗಳ ಮೇಲೆ ಭಾರಿ ಹೂಡಿಕೆ ಮಾಡ್ತಿದ್ದಾರೆ. ರಷ್ಯಾ, ಅಮೇರಿಕಾ, ಇಸ್ರೇಲ್, UK, ಫ್ರಾನ್ಸ್, ಜರ್ಮನಿ ಎಲ್ಲರೂ ಈ ರೇಸ್ನಲ್ಲಿ ಇದ್ದಾರೆ. ಈ ಸನ್ನಿವೇಶದಲ್ಲಿ ಭಾರತ ಸ್ವಂತವಾಗಿ 100 ಕಿಲೋವ್ಯಾಟ್ ಲೇಸರ್ ಡೆವಲಪ್ ಮಾಡ್ತಿದೆ ಅಂದರೆ ಇದು ಕೇವಲ ಟೆಕ್ನಾಲಜಿ ಅಲ್ಲ, ಇದು ಸ್ಟ್ರಾಟಜಿಕ್ ಡಿಟರೆನ್ಸ್ ಆಗಿದೆ. ಮುಂದಿನ ಯುದ್ಧಗಳಲ್ಲಿ ಯಾರ ಬಳಿ ಉತ್ತಮ ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್ಗಳು ಇರುತ್ತವೆ ಅವರೇ ಡಾಮಿನೆಂಟ್ ಆಗ್ತಾರೆ ಮತ್ತು ಭಾರತ ಆ ದಿಕ್ಕಿನಲ್ಲಿ ಖಂಡಿತ ಹೆಜ್ಜೆ ಇಡುತ್ತಿದೆ. ಸ್ನೇಹಿತರೆ, ದುರ್ಗಾ 2 ಭಾರತದ ರಕ್ಷಣಾ ಶಕ್ತಿಯ ಒಂದು ಹೊಸ ಅಧ್ಯಾಯ. ಭಾರತ ತಯಾರಿಸಿದ ಈ ಲೇಸರ್ ವೆಪನ್ ಒಮ್ಮೆ ಭಾರತೀಯ ನೌಕಾಪಡೆಯ ಡೆಸ್ಟ್ರಾಯರ್ಸ್ಗಳ ಮೇಲೆ ಕೂತ್ರೆ ಶತ್ರು ಡ್ರೋನ್ ಕಳಿಸಿದ್ರು, ಮಿಸೈಲ್ ಕಳಿಸಿದ್ರು, ಅದು ಮುಟ್ಟೋ ಮೊದಲೇ ಬೂದಿ ಆಗುತ್ತದೆ. DRDOದ ಹೊಸ ಶಸ್ತ್ರಸಜ್ಜಿತ ವಾಹನಗಳ ಅನಾವರಣ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವುದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ನಡೆದ ಒಂದು ಅತ್ಯಂತ ಮಹತ್ವದ ಬೆಳವಣಿಗೆಯ ಬಗ್ಗೆ. ಹೌದು, DRDO ಇದೀಗ 2 ಅತ್ಯಾಧುನಿಕ ಶಸ್ತ್ರಸಜ್ಜಿತ ವಾಹನಗಳನ್ನು ದೇಶದ ಮುಂದೆ ತೆರೆದಿಟ್ಟಿದೆ ಮತ್ತು ಇದು ಭಾರತದ ಆತ್ಮನಿರ್ಭರ ರಕ್ಷಣಾ ಪ್ರಯಾಣದಲ್ಲಿ ಒಂದು ದೊಡ್ಡ ಹೆಜ್ಜೆ ಎಂದು ಹೇಳಬಹುದು. ಹಾಗಾದರೆ ಈ ವಾಹನಗಳು ಯಾವುವು? DRDO ಅಡಿಯಲ್ಲಿ ಬರುವ ವೆಹಿಕಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ VRDE ಇವರು 2 ಅಡ್ವಾನ್ಸ್ಡ್ ಆರ್ಮರ್ಡ್ ಪ್ಲ್ಯಾಟ್ಫಾರ್ಮ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಒಂದು ಟ್ರ್ಯಾಕ್ಡ್ ವೇರಿಯಂಟ್, ಇನ್ನೊಂದು ವೀಲ್ಡ್ ವೇರಿಯಂಟ್. ಸರಳವಾಗಿ ಹೇಳಬೇಕೆಂದರೆ ಒಂದು ಟ್ಯಾಂಕ್ ತರಹ ಚೈನ್ ಮೇಲೆ ಓಡುತ್ತದೆ, ಇನ್ನೊಂದು ಸಾಮಾನ್ಯ ಚಕ್ರಗಳ ಮೇಲೆ ಓಡುತ್ತದೆ. ಈ 2 ವಾಹನಗಳ ಅನಾವರಣ ನಡೆದದ್ದು ಮಹಾರಾಷ್ಟ್ರದ ಅಹಿಲ್ಯಾ ನಗರದಲ್ಲಿ VRDE ಪ್ರಯೋಗಾಲಯದಲ್ಲಿ. DRDOದ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರು ಈ ವಾಹನಗಳನ್ನು ಫ್ಲಾಗ್ ಆಫ್ ಮಾಡಿದರು. ಇನ್ನು ಈ ವಾಹನಗಳ ವಿಶೇಷತೆಗಳ ಬಗ್ಗೆ ಮಾತನಾಡೋಣ. ಮೊದಲನೆಯದಾಗಿ ಈ 2 ಪ್ಲ್ಯಾಟ್ಫಾರ್ಮ್ಗಳಿಗೆ 30 mm ಕ್ರೀವ್ಲೆಸ್ ಟರೆಟನ್ನು ಅಳವಡಿಸಲಾಗಿದೆ. ಕ್ರೀವ್ಲೆಸ್ ಅಂದರೆ ಏನು ಗೊತ್ತಾ? ಈ ಟರೆಟ್ ಒಳಗೆ ಯಾವುದೇ ಸೈನಿಕರು ಇರಬೇಕಾಗಿಲ್ಲ.
ಇದನ್ನು ದೂರದಿಂದಲೇ ನಿಯಂತ್ರಿಸಬಹುದು. ಇದರಿಂದ ಸೈನಿಕರ ಜೀವಕ್ಕೆ ಅಪಾಯ ತಗ್ಗುತ್ತದೆ. ಇದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಆಗಲಿದೆ. ಎರಡನೆಯದಾಗಿ ಈ ಟರ್ರೆಟ್ ಜೊತೆಗೆ 7.62 mm PKT ಗನ್ಗಳನ್ನು ಕೂಡ ಅಳವಡಿಸಲಾಗಿದೆ ಮತ್ತು ಅದಕ್ಕಿಂತ ಮಿಗಿಲಾಗಿ ಈ ವಾಹನಗಳು ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ಗಳನ್ನು ಕೂಡ ಉಡಾಯಿಸುವ ಸಾಮರ್ಥ್ಯ ಹೊಂದಿವೆ. ಅಂದರೆ ಶತ್ರುವಿನ ಟ್ಯಾಂಕ್ಗಳನ್ನು ನೇರವಾಗಿ ಟಾರ್ಗೆಟ್ ಮಾಡಬಹುದು. ಮೂರನೆಯದಾಗಿ ಈ ಎರಡು ವಾಹನಗಳು ಆಂಫಿಬಿಯಸ್ ಅಂದರೆ ನೀರಿನಲ್ಲಿಯೂ ಓಡಬಲ್ಲವು. ನದಿ ದಾಟಬೇಕಾ, ಯಾವ ಸೇತುವೆಯ ಅಗತ್ಯವಿಲ್ಲ. ಈ ವಾಹನಗಳು ನೇರವಾಗಿ ನೀರಿಗೆ ಇಳಿದು ದಾಟಿ ಬಿಡುತ್ತವೆ. ಇನ್ನು ಈ ಪ್ರಾಜೆಕ್ಟ್ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ನೋಡೋಣ. VRDE ಮತ್ತು DRDO ಜೊತೆಗೆ ಈ ವಾಹನಗಳನ್ನು ಅಭಿವೃದ್ಧಿಪಡಿಸಿದ್ದು ಯಾರು ಅಂದರೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಮತ್ತು ಭಾರತ್ ಫೋರ್ಜ್ ಲಿಮಿಟೆಡ್. ಇವೆರಡು ಭಾರತದ ಪ್ರಮುಖ ಖಾಸಗಿ ಕಂಪನಿಗಳು. ಇದು DRDO ಮತ್ತು ಭಾರತೀಯ ಉದ್ಯಮ ಜಗತ್ತಿನ ನಡುವಿನ ಅದ್ಭುತ ಮೈತ್ರಿ. ಈಗ ಅತ್ಯಂತ ಮುಖ್ಯವಾದ ವಿಷಯ ಸ್ವದೇಶಿ ಅಂಶ. ಈ ವಾಹನಗಳಲ್ಲಿ ಪ್ರಸ್ತುತ 65% ಸ್ವದೇಶಿ ವಿಷಯ ಇದೆ ಸ್ನೇಹಿತರೆ, ಮತ್ತು ಭವಿಷ್ಯದಲ್ಲಿ ಇದನ್ನು 90% ಏರಿಸುವ ಗುರಿಯನ್ನು ಹೊಂದಲಾಗಿದೆ. ಇದು ನಮ್ಮ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದ ಅಭಿಯಾನಕ್ಕೆ ತುಂಬ ದೊಡ್ಡ ಬಲವನ್ನು ನೀಡುತ್ತದೆ. ಇದರ ಅರ್ಥ ಏನೆಂದರೆ ಮುಂದೆ ವಿದೇಶದ ಮೇಲೆ ಅವಲಂಬಿಸದೆ ಭಾರತ ತನ್ನದೇ ಆದ ಅತ್ಯಾಧುನಿಕ ಯುದ್ಧ ವಾಹನಗಳನ್ನು ತಾನೇ ತಯಾರಿಸುವ ಸ್ವಾವಲಂಬಿ ರಾಷ್ಟ್ರವಾಗಲಿದೆ. ಸ್ನೇಹಿತರೆ, ಈ ಅಡ್ವಾನ್ಸ್ಡ್ ಆರ್ಮರ್ಡ್ ಪ್ಲ್ಯಾಟ್ಫಾರ್ಮ್ ಕೇವಲ ಒಂದು ವಾಹನ ಮಾತ್ರ ಅಲ್ಲ, ಇದು ಭಾರತದ ರಕ್ಷಣಾ ತಂತ್ರಜ್ಞಾನ ಶಕ್ತಿಯ ಪ್ರತೀಕ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಸ್ನೇಹಿತರೆ, ಭಾರತದ ಮಹತ್ವಾಕಾಂಕ್ಷಿ 5ನೇ ತಲೆಮಾರಿನ ಯುದ್ಧ ವಿಮಾನವಾದ AMCA ಈಗ ಅತ್ಯಂತ ನಿರ್ಣಾಯಕ ಹಂತಕ್ಕೆ ಪ್ರವೇಶ ಮಾಡಿದೆ. ಇದು ಕೇವಲ ಕಾಗದದ ಮೇಲಿನ ಯೋಜನೆ ಅಲ್ಲ, ಈಗ ನಿಜವಾದ ಇಂಜಿನಿಯರಿಂಗ್ ಕೆಲಸ ಶುರುವಾಗಿದೆ. ಹಾಗಾದರೆ ಏನು ನಡೀತಿದೆ ಅಂತ ವಿವರವಾಗಿ ನೋಡೋಣ ಬನ್ನಿ. 2024 ಮಾರ್ಚ್ ತಿಂಗಳಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂದರೆ CCS AMCA ಯೋಜನೆಗೆ 15,000 ಕೋಟಿ ರುಗಳ ಅನುಮೋದನೆಯನ್ನು ನೀಡಿತ್ತು. ಇದನ್ನು ಫುಲ್ ಸ್ಕೇಲ್ ಇಂಜಿನಿಯರಿಂಗ್ ಡೆವಲಪ್ಮೆಂಟ್, ಸಂಕ್ಷಿಪ್ತವಾಗಿ FSCD ಅಂತ ಕರೀತಾರೆ. ಆ ಒಪ್ಪಿಗೆ ಸಿಕ್ಕಿದ ನಂತರ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ADA ನೇರವಾಗಿ ಕಾರ್ಯೋನ್ಮುಖವಾಗಿವೆ. ಈಗ 2026 ಏಪ್ರಿಲ್ ತಿಂಗಳ ಹೊತ್ತಿಗೆ ಯೋಜನೆ ಬರೀ ಡಿಜಿಟಲ್ ಸ್ಕೆಚಸ್ ಮತ್ತು ಬೇಸಿಕ್ ಕಾನ್ಸೆಪ್ಟನ್ನು ದಾಟಿ ಮುಂದೆ ಹೋಗಿದೆ. ಈಗ ನಡೆಯುತ್ತಿರುವ ಅತ್ಯಂತ ಮಹತ್ವದ ಕೆಲಸ ಏನು ಗೊತ್ತಾ? ಅದರ ಹೆಸರು ಸಿಸ್ಟಮ್ ಇನ್ಸ್ಟಾಲೇಷನ್ ಡೀಟೇಲ್ ಡಿಸೈನ್ ಅಂದರೆ SIDD. ಇದೊಂದು 24 ತಿಂಗಳ ಅತ್ಯಂತ ಸಂಕೀರ್ಣವಾದ ಡಿಸೈನ್ ಫೇಸ್. ಇಲ್ಲಿ ಇಂಜಿನಿಯರ್ಸ್ಗಳು ಮಾಡುತ್ತಿರುವುದು ಏನು ಅಂದರೆ ಕಂಪ್ಯೂಟರ್ನಲ್ಲಿ AMCA ವಿಮಾನದ ಒಂದು ಪರ್ಫೆಕ್ಟ್ ಡಿಜಿಟಲ್ ಟ್ವಿನ್ ಸಿದ್ಧಪಡಿಸುತ್ತಿದ್ದಾರೆ. ಅಂದರೆ ಯುದ್ಧ ವಿಮಾನದ ಒಳಗಿನ ಪ್ರತಿಯೊಂದು ಭಾಗವು, ಪ್ರತಿಯೊಂದು ತಂತಿಯು, ಪ್ರತಿಯೊಂದು ಪೈಪ್ ಕೂಡ ಮೊದಲು ಡಿಜಿಟಲಿ ಡಿಸೈನ್ ಆಗಬೇಕು. ಇದು ಈ ಇಡೀ ಯೋಜನೆಯ ಅತ್ಯಂತ ಕಠಿಣ ಹಂತ ಅಂತ ತಜ್ಞರು ಹೇಳುತ್ತಿದ್ದಾರೆ. ಆದರೆ ಇದು ಯಾಕೆ ಇಷ್ಟು ಕಷ್ಟ? ಕಾರಣ ಇದೆ ಸ್ನೇಹಿತರೆ. AMCA ಒಂದು ಸ್ಟೆಲ್ತ್ ಫೈಟರ್, ಅಂದರೆ ಶತ್ರುವಿನ ರೆಡಾರ್ ಕಣ್ಣಿಗೆ ಸಿಗದಂತೆ ಹಾರಬೇಕು. ಅದಕ್ಕಾಗಿ ಯುದ್ಧ ವಿಮಾನದ ಹೊರ ಆಕೃತಿ
ತುಂಬ ಕೇರ್ಫುಲಿ ಡಿಸೈನ್ ಆಗಿರುತ್ತದೆ. ಹಾಗಾದರೆ ಒಳಗಡೆ ಸ್ಪೇಸ್ ತುಂಬ ಕಡಿಮೆ. ಆ ಸೀಮಿತ ಸ್ಪೇಸ್ನಲ್ಲಿ ಸಾವಿರಾರು ಪಾರ್ಟ್ಸ್ಗಳನ್ನು ಜೋಡಿಸಬೇಕು. ಯುದ್ಧ ವಿಮಾನದ ಏರೋಡೈನಾಮಿಕ್ಸ್ ಹಾಳಾಗದಂತೆ, ಅದರ ಗಟ್ಟಿತನ ಕಡಿಮೆಯಾಗದಂತೆ ಮತ್ತು ಸ್ಟೆಲ್ತ್ ಸಾಮರ್ಥ್ಯ ಉಳಿಯುವಂತೆ. ಮತ್ತೊಂದು ವಿಶೇಷ ಸವಾಲು ಏನು ಗೊತ್ತಾ? AMCA ತನ್ನ ಶಸ್ತ್ರಾಸ್ತ್ರಗಳನ್ನು ಹೊರಗೆ ತೂಗಾಡಿಸಲ್ಲ. ಬದಲಾಗಿ 1500 kg ತೂಕ ಸಾಮರ್ಥ್ಯದ ಇಂಟರ್ನಲ್ ವೆಪನ್ಸ್ ಬೇ ಒಳಗೆ ಇಡ್ತಾರೆ. ಹೀಗೆ ಮಾಡಿದರೆ ರೆಡಾರ್ ಸಿಗ್ನೇಚರ್ ತುಂಬ ಕಡಿಮೆ ಆಗುತ್ತೆ. ಜೊತೆಗೆ ಇಂಜಿನ್ ಬ್ಲೇಡ್ಗಳು ಶತ್ರು ಸೆನ್ಸಾರ್ಗೆ ಕಾಣಿಸದಿರಲಿ ಅಂತ ಸರ್ಪೆಂಟೈನ್ ಅಂದರೆ ಹಾವಿನಂತೆ ಬಾಗಿರೋ ಏರ್ ಇಂಟೇಕನ್ನು ಬಳಸ್ತಾರೆ. ಈ ವಿಶೇಷ ವಿನ್ಯಾಸಗಳ ಕಾರಣ ಒಳಗಡೆ ಇರುವ ಪ್ರತಿಯೊಂದು ವ್ಯವಸ್ಥೆ, AESA ರೆಡಾರ್, ಕೂಲಿಂಗ್ ಯೂನಿಟ್ಸ್, ಎಲೆಕ್ಟ್ರಾನಿಕ್ಸ್ ಎಲ್ಲವನ್ನು ಮೈಕ್ರೋಸ್ಕೋಪಿಕ್ ಅಕ್ಯುರಸಿಯಲ್ಲಿ ಜೋಡಿಸಬೇಕು. ಈಗ ಒಂದು ಸಣ್ಣ ತಪ್ಪಾದರೂ ಸಾಕು, ಮುಂದೆ ಪ್ರೊಡಕ್ಷನ್ನಲ್ಲಿ ಅದು ಬೃಹತ್ ವಿಳಂಬಕ್ಕೆ ಮತ್ತು ಭಾರೀ ಖರ್ಚಿಗೆ ಕಾರಣ ಆಗಲಿದೆ. ಇನ್ನು ಯುದ್ಧ ವಿಮಾನದ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ಗಳನ್ನು ಹಿಡಿದಿಡುವ ಬ್ರಾಕೆಟ್ಸ್ ಮತ್ತು ಮೌಂಟ್ಸ್ ಡಿಸೈನ್ ಕೂಡ ಸಾಮಾನ್ಯ ಕೆಲಸ ಅಲ್ಲ ಸ್ನೇಹಿತರೆ. ಇವುಗಳನ್ನು ಲೈನ್ ರಿಪ್ಲೇಸಬಲ್ ಯೂನಿಟ್ಸ್ ಅಂತ ಕರೀತಾರೆ, LRUS ಅಂತ. ಈ ಬ್ರಾಕೆಟ್ಸ್ ರಣರಂಗದ ತೀವ್ರ G ಫೋರ್ಸಸ್ಸನ್ನು ತಡೆದುಕೊಳ್ಳಬೇಕು, ಯುದ್ಧ ವಿಮಾನದ ವೈಬ್ರೇಷನ್ಸ್ಗಳನ್ನು ಹೀರಿಕೊಳ್ಳಬೇಕು ಮತ್ತು ಸೆನ್ಸಿಟಿವ್ ಸಿಸ್ಟಮ್ ಸರಿಯಾದ ಜಾಗದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಸ್ಟೆಲ್ತ್ ಫೈಟರ್ನಲ್ಲಿ ಈ ಸಣ್ಣ ಮೌಂಟ್ಸ್ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಮೇಲೆ ಪ್ರಭಾವ ಬೀರಬಲ್ಲದು. ಹಾಗಾಗಿ ಇದು ಸರಳ ಸ್ಟ್ರಕ್ಚರಲ್ ಕೆಲಸ ಅಲ್ಲ, ಇದು ಸ್ಟೆಲ್ತ್ ಇಂಜಿನಿಯರಿಂಗ್ ಸಮಸ್ಯೆ ಕೂಡ. ಅದರ ಜೊತೆಗೆ ಯುದ್ಧ ವಿಮಾನದ ಒಳಗೆ ವೈರಿಂಗ್, ಫ್ಯೂಯಲ್ ಲೈನ್ಸ್, 5 ಟನ್ ಸಾಮರ್ಥ್ಯದ ಇಂಟರ್ನಲ್ ಫ್ಯೂಯಲ್ ಟ್ಯಾಂಕ್ನಿಂದ ಮತ್ತು ಹೈಡ್ರಾಲಿಕ್ ಪೈಪ್ಸ್ ಹೇಗೆ ರೂಟ್ ಮಾಡಬೇಕು ಅನ್ನೋದು ಮತ್ತೊಂದು ದೊಡ್ಡ ತಲೆನೋವು. ಇಂಟರ್ನಲ್ ವೆಪನ್ಸ್ ಬೇ ಮತ್ತು ಬಾಗಿದ ಇಂಜಿನ್ ಇಂಟೇಕ್ಸ್ ಇರುವ ಏರ್ ಫ್ರೇಮ್ನಲ್ಲಿ ಈ ತಂತಿ ಮತ್ತು ಪೈಪ್ಸ್ಗಳಿಗೆ ದಾರಿ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇವು ಯುದ್ಧ ವಿಮಾನದ ಶಕ್ತಿಯನ್ನು ಕಡಿಮೆ ಮಾಡಬಾರದು, ಓವರ್ ಹೀಟಿಂಗ್ ಆಗಬಾರದು, ಮೆಷಿನ್ಸ್ಗೆ ರಿಪೇರಿ ಕಷ್ಟ ಆಗಬಾರದು ಮತ್ತು ಎಲ್ಲಕ್ಕಿಂತ ಮುಖ್ಯ ರೆಡಾರ್ ವಿಸಿಬಿಲಿಟಿ ಹೆಚ್ಚಿಸಬಾರದು. ಈ 24 ತಿಂಗಳ ಫೇಸ್ ಮೇಲೆ ಇಡೀ AMCA ಯೋಜನೆಯ ಭವಿಷ್ಯ ನಿಂತಿದೆ. ಯಾಕೆ ಅಂದರೆ ಈ ಫೇಸ್ ಪೂರ್ಣವಾದ ನಂತರ ಮಾತ್ರ ADA ದೊಡ್ಡ ಕಾಂಪೊನೆಂಟ್ಸ್ ಆರ್ಡರ್ ಮಾಡಲು ಸಾಧ್ಯ. ಮೊದಲ AMCA Mk1 ಬಳಸಲಿರುವ ಇಂಪೋರ್ಟೆಡ್ GE F414 ಇಂಜಿನ್, ಸ್ಪೆಷಲೈಸ್ಡ್ ಸ್ಟ್ರಕ್ಚರಲ್ ಕಾಂಪೋಸಿಟ್ಸ್ ಇವೆಲ್ಲ ಆರ್ಡರ್ ಆಗೋದು ಈ ಫೇಸ್ ಮುಗಿದ ನಂತರ. 2028ರ ಒಳಗೆ ಫೈನಲ್ ಬ್ಲೂ ಪ್ರಿಂಟ್ಸ್ ತಯಾರಾಗದಿದ್ದರೆ ಮೊದಲ ಪ್ರೋಟೋಟೈಪ್ ಹೊರ ಬರೋದು ತಡ ಆಗಲಿದೆ. ಪ್ರಸ್ತುತ 2028ರ ಕೊನೆ ಅಥವಾ 2029ರ ಆರಂಭದಲ್ಲಿ ಪ್ರೋಟೋಟೈಪ್ ರೋಲ್ಔಟ್ ನಿರೀಕ್ಷಿಸಲಾಗಿದೆ. ಅಂದರೆ ಈ ಡಿಸೈನ್ ಫೇಸ್ ಒಂದು ರೀತಿಯಲ್ಲಿ ಇಡೀ ಯೋಜನೆಯ ಗೇಟ್ ಕೀಪರ್. ಪ್ರೈವೇಟ್ ಸೆಕ್ಟರ್ ಇನ್ವಾಲ್ವ್ಮೆಂಟ್ ಈ ಯೋಜನೆಯ ಮತ್ತೊಂದು ಗಮನಾರ್ಹ ಅಂಶ ಏನು ಅಂದರೆ ಈ ಬಾರಿ ADA ಎಲ್ಲ ಕೆಲಸ ತಾನೇ ಮಾಡುತ್ತಿಲ್ಲ, HAL ಮೇಲೆ ಅವಲಂಬಿಸುತ್ತಿಲ್ಲ. ಯುದ್ಧ ವಿಮಾನದ ವೈರಿಂಗ್ ರೂಟ್ಸ್ ಡಿಸೈನ್, ಬ್ರಾಕೆಟ್ಸ್ ಡಿಸೈನ್ ಇಂತಹ ಸ್ಪೆಸಿಫಿಕ್ ಟಾಸ್ಕ್ಗಳನ್ನು ಪ್ರೈವೇಟ್ ಕಂಪನಿಗಳಿಗೆ ಕೊಡ್ತಿದ್ದಾರೆ. ಬೆಂಗಳೂರಿನ MSMEs, ಟಾಟಾ, ಲಾರ್ಸನ್ ಆ್ಯಂಡ್ ಟ್ಯೂಬ್ರೋಗಳಂತಹ ದೊಡ್ಡ ರಕ್ಷಣಾ ಕೈಗಾರಿಕಾ ಕಂಪನಿಗಳು ಇದರಲ್ಲಿ ಭಾಗವಹಿಸುತ್ತಿವೆ. ಕೆಲಸ ವಿಂಗಡಿಸಿದ ಕಾರಣ ಹಲವು ಟೀಮ್ಗಳು ಏಕಕಾಲದಲ್ಲಿ ಕೆಲಸವನ್ನು ಮಾಡಬಹುದು. ADA ತನ್ನ ಸ್ಪೆಷಾಲಿಟಿ ಫ್ಲೈಟ್ ಕಂಟ್ರೋಲ್ ಸಾಫ್ಟ್ವೇರ್ ಮತ್ತು ಸ್ಟೆಲ್ತ್ ಡಿಸೈನ್ ಮೇಲೆ ಗಮನ ಕೊಡಬಹುದು. ಇದು ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತದ ನೀತಿಯ ಭಾಗ. ಭವಿಷ್ಯದಲ್ಲಿ 120ಕ್ಕೂ ಹೆಚ್ಚು AMCA ಯುದ್ಧ ವಿಮಾನಗಳ ತಯಾರಿಕೆಯ ಗುರಿ ಇದ್ದು 2035ರ ಸುಮಾರಿಗೆ ಮಾಸ್ ಪ್ರೊಡಕ್ಷನ್ ಶುರು ಮಾಡುವ ಯೋಜನೆ ಇದೆ. ಅದಕ್ಕೆ ಬೇಕಾದ ಫ್ಯಾಕ್ಟರೀಸ್ ಮತ್ತು ಸಪ್ಲೈ ಚೈನ್ಸ್ ಈಗಿನಿಂದಲೇ ತಯಾರಾಗುತ್ತಿವೆ. ಇಡೀ ಯೋಜನೆಯ ಡಿಜಿಟಲ್ ಬ್ಯಾಕ್ ಬೋನ್ ಏನು ಅಂದರೆ ಅತ್ಯಾಧುನಿಕ ಪ್ರಾಡಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ PLM ಸಾಫ್ಟ್ವೇರ್. ಇದರಲ್ಲಿ ತಯಾರಾದ 3D ಮಾಡೆಲ್ಸ್ಗಳು ನೇರವಾಗಿ HAL ಮತ್ತು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ಗಳ ಫ್ಯಾಕ್ಟರಿ ಫ್ಲೋರ್ಸ್ಗೆ ಹೋಗುತ್ತವೆ.
ಒಂದೇ ಕಂಟಿನ್ಯೂಸ್ ಡಿಜಿಟಲ್ ಸಿಸ್ಟಮ್ ಬಳಸಿದ ಕಾರಣ ಬ್ಲೂ ಪ್ರಿಂಟ್ ಕೈ ಬದಲಾದಾಗ ಆಗಬಹುದು. ಟ್ರಾನ್ಸ್ಲೇಷನ್ ಎರರ್ಸ್ಗಳನ್ನು ತಪ್ಪಿಸಬಹುದು. ಜಗತ್ತಿನಲ್ಲಿ ಹಲವು ಏರೋಸ್ಪೇಸ್ ಪ್ರಾಜೆಕ್ಟ್ಸ್ ಅಂತಹ ತಪ್ಪುಗಳಿಂದ ವರ್ಷಗಳ ವಿಳಂಬ ಮತ್ತು ಅಪಾರ ಹಣ ನಷ್ಟ ಅನುಭವಿಸಿವೆ. AMCA ಆ ತಪ್ಪನ್ನು ಮಾಡುತ್ತಿಲ್ಲ. ಭಾರತೀಯ ನೌಕಾಪಡೆಯ MiG-29K ಒಂದು ಕ್ಯಾರಿಯರ್ ಕಿಲ್ಲರ್ ಫೋರ್ಸ್. ಸ್ನೇಹಿತರೆ, ಭಾರತೀಯ ನೌಕಾಪಡೆಯ MiG-29K ಯುದ್ಧ ವಿಮಾನಗಳ ಬಗ್ಗೆ ಮಾತನಾಡಬೇಕು ಅಂದರೆ ಇದು ಕೇವಲ ಒಂದು ಸಾಮಾನ್ಯ ನೌಕಾ ಯುದ್ಧ ವಿಮಾನವಲ್ಲ. ಇದು ಒಂದು ನಿಧಾನವಾಗಿ ಆದರೆ ಖಚಿತವಾಗಿ ಒಂದು ಅತ್ಯಂತ ಶಕ್ತಿಶಾಲಿ ಕ್ಯಾರಿಯರ್ ಕಿಲ್ಲರ್ ಫೋರ್ಸ್ ಆಗಿ ಬದಲಾಗುತ್ತಿದೆ. ಹೇಗೆ ಅದನ್ನೇ ಇವತ್ತು ನೋಡೋಣ ಬನ್ನಿ. ಭಾರತೀಯ ನೌಕಾಪಡೆಯ ಬಳಿ ಈಗ ಸರಿಸುಮಾರು 40 MiG-29K ಯುದ್ಧ ವಿಮಾನಗಳು ಇವೆ. ಸಂಖ್ಯೆಯಲ್ಲಿ ಕಡಿಮೆ ಅನಿಸಬಹುದು, ಆದರೆ ಈ ಯುದ್ಧ ವಿಮಾನಗಳು ಒಯ್ಯುವ ಶಸ್ತ್ರಾಸ್ತ್ರಗಳ ಪಟ್ಟಿ ನೋಡಿದರೆ ಅದೇ ಕತೆ ಬದಲಾಗುತ್ತದೆ. ಇಸ್ರೇಲ್, ಭಾರತೀಯ ಮತ್ತು ಅಮೆರಿಕನ್ 3 ದೇಶಗಳ ಪ್ರಿಸಿಷನ್ ಗೈಡೆಡ್ ಆಯುಧಗಳನ್ನು ಒಂದೇ ಯುದ್ಧ ವಿಮಾನದಲ್ಲಿ ಒಟ್ಟಿಗೆ ಜೋಡಿಸಿ ಇದನ್ನು ಒಂದು ನೆಟ್ವರ್ಕ್ಡ್ ಮಲ್ಟಿ ರೋಲ್ ಸ್ಟ್ರೈಕ್ ಪ್ಲಾಟ್ಫಾರ್ಮ್ ಆಗಿ ತಯಾರಿಸಲಾಗುತ್ತಿದೆ. ಮೊದಲು ನೋಡೋಣ ಪೇವ್ ವೇ ಟು ಲೇಸರ್ ಗೈಡೆಡ್ ಬಾಂಬ್ಸ್. ಇದು ಮೂಲತಃ ಅಮೆರಿಕಾದಲ್ಲಿ ಅಭಿವೃದ್ಧಿಪಡಿಸಲಾದ ಶಸ್ತ್ರವಾಗಿದೆ. ಲೇಸರ್ ಗೈಡೆಡ್ ಆಗಿರೋದ್ರಿಂದ ಗುರಿ ಎಷ್ಟೇ ಸಣ್ಣದಾಗಿರಲಿ ಅಥವಾ ಮೂವಿಂಗ್ ಆಗಿರಲಿ ಅದನ್ನು ನಿಖರವಾಗಿ ತಲುಪುತ್ತದೆ. ಕೊಲ್ಯಾಟ್ರಲ್ ಡ್ಯಾಮೇಜನ್ನು ಕಡಿಮೆ ಮಾಡುತ್ತದೆ, ಆದರೆ ಲಿಥಾಲಿಟಿ ಗರಿಷ್ಠ. ಇದು ಆಧುನಿಕ ಯುದ್ಧದ ಅಗತ್ಯ. ಮುಂದೆ ಬರೋದು ಇಸ್ರೇಲ್ನ ರ್ಯಾಂಪೇಜ್ ಸ್ಟ್ಯಾಂಡ್ ಆಫ್ ಮಿಸೈಲ್. ಇದು ಲಾಂಗ್ ರೇಂಜ್ ಹೈ ಸ್ಪೀಡ್ ಸ್ಟ್ರೈಕ್ ಮಿಸೈಲ್ ಆಗಿದ್ದು, ಅಂದರೆ ಶತ್ರುವಿನ ಡೆನ್ಸ್ ಏರ್ ಡಿಫೆನ್ಸ್ ಝೋನ್ ಒಳಗೆ ಹೋಗದೆಯೇ ದೂರದಿಂದಲೇ ರೆಡಾರ್ ಸೈಟ್ಸ್ಗಳನ್ನು ಅಬ್ಸರ್ವ್ ಮಾಡಿ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು ನೌಕಾ ನೆಲೆಗಳ ಮೇಲೆ ದಾಳಿ ಮಾಡಬಹುದು. ಆಧುನಿಕ ನೇವಲ್ ವಾರ್ಫೇರ್ನಲ್ಲಿ ಇದು ಒಂದು ಗೇಮ್ ಚೇಂಜರ್. ಇನ್ನು ತಲಿಸ್ಮ್ಯಾನ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಪೋಡ್, ಇದು ಇಸ್ರೇಲ್ ಮೂಲದ್ದು. ಇದು ಯುದ್ಧ ವಿಮಾನದ ಸರ್ವೈವಬಿಲಿಟಿಯನ್ನು ಹೆಚ್ಚಿಸುತ್ತದೆ. ಹೇಗೆಂದರೆ ಶತ್ರುವಿನ ರೆಡಾರ್ ಮತ್ತು ಮಿಸೈಲ್ ಸಿಸ್ಟಮ್ ಸಕ್ರಿಯವಾಗಿದ್ದಾಗ ತಲಿಸ್ಮ್ಯಾನ್ ಪೋಡ್ ಅವುಗಳನ್ನು ಜಾಮ್ ಮಾಡುತ್ತದೆ, ಡಿಸೆಸಿವ್ ಮಾಡುತ್ತದೆ ಮತ್ತು ಥ್ರೆಟ್ಟನ್ನು ಡಿಟೆಕ್ಟ್ ಮಾಡುತ್ತದೆ. ಕಂಟೆಸ್ಟೆಡ್ ಏರ್ ಸ್ಪೇಸ್ನಲ್ಲಿ ಹಾರಾಡೋಕೆ ಇದು ತುಂಬ ಮುಖ್ಯ. ಈಗ ಬರೋಣ ಸ್ವದೇಶಿ ಆಯುಧಗಳ ಕಡೆಗೆ, ಮತ್ತು ಇದು ಭಾರತಕ್ಕೆ ಹೆಮ್ಮೆಯ ವಿಷಯ ಸ್ನೇಹಿತರೆ. ಅಸ್ತ್ರ MK1 ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲ್ ಈಗಾಗಲೇ MiG-29Kಗೆ ಇಂಟಿಗ್ರೇಟ್ ಆಗಿದೆ. ಇದರ ಅರ್ಥ ಶತ್ರು ವಿಮಾನ ಕಣ್ಣಿಗೆ ಕಾಣಿಸುವ ಮೊದಲೇ ದೂರದಿಂದಲೇ ಎಂಗೇಜ್ ಮಾಡಬಹುದು. ಕ್ಲೋಸ್ ಕಂಬ್ಯಾಟ್ ಒಳಗೆ ಹೋಗುವ ಅಗತ್ಯವೇ ಇಲ್ಲ. ಮುಂದಿನ ದಿನಗಳಲ್ಲಿ ಅಸ್ತ್ರ MK2 ಕೂಡ ಇಂಟಿಗ್ರೇಟ್ ಆಗಲಿದೆ. ಇದು ಇನ್ನಷ್ಟು ಹೆಚ್ಚಿನ ರೇಂಜ್ ಮತ್ತು ಎಂಗೇಜ್ಮೆಂಟ್ ಫ್ಲೆಕ್ಸಿಬಿಲಿಟಿಯನ್ನು ನೀಡುತ್ತದೆ. ಶತ್ರುವಿನ ಕ್ಯಾರಿಯರ್ ಅಥವಾ ಲ್ಯಾಂಡ್ ಬೇಸ್ನಿಂದ ಹಾರಾಡುವ ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳನ್ನು ಕೌಂಟರ್ ಮಾಡಲು ಇದು ನಿರ್ಣಾಯಕ. ಮ್ಯಾರಿಟೈಮ್ ಸ್ಟ್ರೈಕ್ ವಿಷಯಕ್ಕೆ ಬಂದರೆ NASM-MR ಅಂದರೆ ನೇವಲ್ ಆ್ಯಂಟಿಶಿಪ್ ಮಿಸೈಲ್ ಮೀಡಿಯಂ ರೇಂಜ್. ಇದು MiG-29ಗೆ ಒಂದು ಡೆಡಿಕೇಟೆಡ್ ಆ್ಯಂಟಿಶಿಪ್ ಕೇಪಬಿಲಿಟಿಯನ್ನು ನೀಡುತ್ತದೆ. ಶತ್ರುವಿನ ಯುದ್ಧ ನೌಕೆಗಳನ್ನು ಪ್ರಿಸಿಷನ್ಗಾಗಿ ಗುರಿಯಿಟ್ಟು ಹೊಡೆಯಬಹುದು. ಇದಕ್ಕೆ ಮುಂದೆ ಬ್ರಹ್ಮೋಸ್ NG ಕೂಡ ಸೇರಲಿದೆ. ಇದು ಲೈಟರ್ ಏರ್ ಲಾಂಚ್ಡ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿದ್ದು, ಒಮ್ಮೆ ಇದು MiG-29ಗೆ ಇಂಟಿಗ್ರೇಟ್ ಆದರೆ ಸ್ಟ್ಯಾಂಡ್ ಆಫ್ ರೇಂಜ್ನಿಂದಲೇ ಶತ್ರುವಿನ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಗುರಿಯಿಟ್ಟು ಉಡಾಯಿಸಬಹುದು. ಅದು ಎಷ್ಟು ದೊಡ್ಡ ಕ್ಯಾರಿಯರ್ ಆದರೂ ಸರಿ. ಕ್ಲೋಸ್ ಕಂಬ್ಯಾಟ್ಗೆ ಬಂದರೆ ಈಗ MiG-29 ಬಳಿ R-73 ಶಾರ್ಟ್ ರೇಂಜ್ ಇನ್ಫ್ರಾರೆಡ್ ಮಿಸೈಲ್ ಇದೆ. ಇದು ಬಹಳ ಪರಿಣಾಮಕಾರಿ, ಆದರೆ ಭವಿಷ್ಯದಲ್ಲಿ ಇದನ್ನು ಬ್ರಿಟಿಷ್ ಮೂಲದ ಆಸ್ರಾಮ್ ಅಡ್ವಾನ್ಸ್ಡ್ ಶಾರ್ಟ್ ರೇಂಜ್ ಏರ್ ಟು ಏರ್ ಮಿಸೈಲ್ ಹೊಸ ಮಿಸೈಲ್ನಿಂದ ಬದಲಾಯಿಸಲಾಗುತ್ತದೆ. ಆಸ್ರಾಮ್ ಹೆಚ್ಚಿನ ರೇಂಜ್, ಸುಪೀರಿಯರ್ ಸೀಕರ್ ಟೆಕ್ನಾಲಜಿ ಮತ್ತು ಹಾಫ್ ಬೋರ್ ಸೈಟ್ ಎಂಗೇಜ್ಮೆಂಟ್ ಕೆಪಬಿಲಿಟಿಯನ್ನು ಹೊಂದಿದೆ. ಅಂದರೆ ಯುದ್ಧ ವಿಮಾನ ಯಾವ ದಿಕ್ಕಿನಲ್ಲಿ ಹಾರಾಡುತ್ತಿದ್ದರೂ ಬೇರೆ ದಿಕ್ಕಿನ ಗುರಿಯನ್ನು ಕೂಡ ಎಂಗೇಜ್ ಮಾಡಬಹುದು.
ವಿತಿನ್ ವಿಜುವಲ್ ರೇಂಜ್ ಕಂಬ್ಯಾಟ್ನಲ್ಲಿ ಇದು ದೊಡ್ಡ ವ್ಯತ್ಯಾಸವನ್ನು ತರುತ್ತದೆ. ಇಷ್ಟೆಲ್ಲ ಸೇರಿಸಿ ನೋಡಿದರೆ ಭಾರತೀಯ ನೌಕಾಪಡೆ ಮಾಡ್ತಿರೋದೇನು ಗೊತ್ತಾ? ಕೇವಲ 40 ಯುದ್ಧ ವಿಮಾನಗಳಿದ್ದರೂ ಪ್ರತಿ ಯುದ್ಧ ವಿಮಾನವನ್ನು ಮ್ಯಾಕ್ಸಿಮಮ್ ಕಂಬ್ಯಾಟ್ ವ್ಯಾಲ್ಯೂ ಇರುವ ಒಂದು ಸಂಪೂರ್ಣ ಸ್ಟ್ರೈಕ್ ಪ್ಯಾಕೇಜ್ ಆಗಿ ರೂಪಿಸಲಾಗುತ್ತಿದೆ. ಏರ್ ಸುಪೀರಿಯಾರಿಟಿ, ಮ್ಯಾರಿಟೈಮ್ ಸ್ಟ್ರೈಕ್, ಪ್ರಿಸಿಷನ್ ಅಟ್ಯಾಕ್ ಈ ಮೂರನ್ನು ಒಂದೇ ಸೋರ್ಟಿಯಲ್ಲಿ ನಿರ್ವಹಿಸಬಹುದು. ಇದರ ಮಹತ್ವ ಏನು ಅಂದರೆ ಚೀನಾ ತನ್ನ ಕ್ಯಾರಿಯರ್ ಫ್ಲೀಟನ್ನು ಬೆಳೆಸುತ್ತಿದೆ. J-15 ಮತ್ತು ಮುಂದಿನ ಸ್ಟೆಲ್ತ್ ವೇರಿಯಂಟ್ಸ್ಗಳು ಬರುತ್ತಿವೆ. ಇದಕ್ಕೆ ಭಾರತದ ಉತ್ತರ ಕೇವಲ ಸಂಖ್ಯೆಯಲ್ಲ ಸ್ನೇಹಿತರೆ, ಕೇಪಬಿಲಿಟಿಯಲ್ಲಿ ರ್ಯಾಂಪೇಜ್ ಮತ್ತು ಮುಂದೆ ಬ್ರಹ್ಮೋಸ್ NG ಮಿಸೈಲ್ನಂತಹ ಲಾಂಗ್ ರೇಂಜ್ ಸ್ಟ್ಯಾಂಡ್ ಆಫ್ ವೆಪನ್ಗಳನ್ನು ಬಳಸಿ ದೂರದಿಂದಲೇ ಸ್ಟ್ರೈಕ್ ಮಾಡಬಹುದು. ಅಸ್ತ್ರ ಮತ್ತು ಆಸ್ಟ್ರಾಮ್ನಿಂದ ಏರ್ ಸುಪೀರಿಯಾರಿಟಿಯನ್ನು ಕಾಯ್ದುಕೊಳ್ಳಬಹುದು. ಸ್ಯಾಟಲೈಟ್ಸ್, ಡ್ರೋನ್ಸ್ ಮತ್ತು ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್ಗಳ ಜೊತೆಗೆ ನೆಟ್ವರ್ಕ್ ಮಾಡಿ ಒಂದು ಮಲ್ಟಿ ಆಕ್ಸಿಸ್ ಮಲ್ಟಿ ಲೇಯರ್ಡ್ ಅಟ್ಯಾಕನ್ನು ನಡೆಸಬಹುದು. ಚೀನಾದ ಡಿಫೆನ್ಸ್ ಪ್ಲಾನಿಂಗ್ಗಳನ್ನು ಸಂಪೂರ್ಣ ತಲೆಕೆಳಗಾಗುವಂತೆ ಮಾಡಬಹುದು. ಸ್ನೇಹಿತರೆ, ಭಾರತೀಯ ನೌಕಾಪಡೆಯ MiG-29K ಇಂದು ಕೇವಲ ಒಂದು ಫೈಟರ್ ಜೆಟ್ ಅಲ್ಲ, ಇದೊಂದು ನೆಟ್ವರ್ಕ್ಡ್ ಪ್ರಿಸಿಷನ್ ಸ್ಟ್ರೈಕ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಮತ್ತು ಇದರ ಶಕ್ತಿ ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ವಿಷಯ ನಿಮಗೆ ಇಷ್ಟ ಆಯಿತಾ? ಹಾಗಿದ್ದರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಚೈನೀಸ್ ಅಟ್ಲಾಸ್ ಡ್ರೋನ್ ಸ್ವಾರ್ಮ್. ಸ್ನೇಹಿತರೆ, 2026ರ ಮಾರ್ಚ್ ತಿಂಗಳ ಕೊನೆಯಲ್ಲಿ ಚೀನಾ ಒಂದು ಅತ್ಯಂತ ಅಪಾಯಕಾರಿ ಶಸ್ತ್ರಾಸ್ತ್ರವನ್ನು ಜಗತ್ತಿನ ಮುಂದೆ ಪ್ರದರ್ಶಿಸಿದೆ. ಅದರ ಹೆಸರು ಅಟ್ಲಾಸ್ ಡ್ರೋನ್ ಸ್ವಾರ್ಮ್ ಸಿಸ್ಟಮ್. ಇದು ಕೇವಲ ಒಂದು ತಂತ್ರಜ್ಞಾನದ ಪ್ರದರ್ಶನವಲ್ಲ, ಇದು ಆಧುನಿಕ ಯುದ್ಧದ ಸ್ವರೂಪವನ್ನೇ ಬದಲಾಯಿಸಬಲ್ಲ ಒಂದು ಕ್ರಾಂತಿ ಮತ್ತು ಭಾರತಕ್ಕೆ ಇದು ನೇರವಾದ ಸವಾಲು. ಮೊದಲು ಅರ್ಥ ಮಾಡಿಕೊಳ್ಳೋಣ ಈ ಅಟ್ಲಾಸ್ ಸಿಸ್ಟಮ್ ಎಂದರೇನು ಅಂತ. ಇದನ್ನು ಅಭಿವೃದ್ಧಿಪಡಿಸಿದ್ದು ಚೀನಾದ ಸರ್ಕಾರಿ ಸ್ವಾಮ್ಯದ ದೈತ್ಯ ಕಂಪನಿಯಾದ ಚೀನಾ ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಗ್ರೂಪ್ ಕಾರ್ಪೊರೇಷನ್ ಅಂದರೆ CETC. ಈ ವ್ಯವಸ್ಥೆಯಲ್ಲಿ ಒಂದು ಕಮಾಂಡ್ ವೆಹಿಕಲ್ ಇದೆ, ಒಂದು ಸಪೋರ್ಟ್ ವೆಹಿಕಲ್ ಇದೆ ಮತ್ತು ಅತ್ಯಂತ ಪ್ರಮುಖವಾದ ಸ್ವಾರ್ಮ್ 2 ಗ್ರೌಂಡ್ ಕಂಬ್ಯಾಟ್ ಲಾಂಚರ್ ಇದೆ. ಈ ಸ್ವಾರ್ಮ್ 2 ಟ್ರಕ್ ಒಂದೊಂದು 48 ಫಿಕ್ಸ್ಡ್ ವಿಂಗ್ ಡ್ರೋನ್ಸ್ಗಳನ್ನು ಹೊತ್ತು ಹೋಗಬಲ್ಲದು ಮತ್ತು ಪ್ರತಿ 3 ಸೆಕೆಂಡಿಗೆ ಒಂದೊಂದು ಡ್ರೋನನ್ನು ಲಾಂಚ್ ಮಾಡಬಲ್ಲದು. ಈ 2 ಸ್ವಾರ್ಮ್ 2 ಟ್ರಕ್ಗಳನ್ನು ಒಟ್ಟಿಗೆ ಬಳಸಿದರೆ ಒಂದೇ ಒಬ್ಬ ಆಪರೇಟರ್ ಒಟ್ಟು 96 ಡ್ರೋನ್ಸ್ಗಳನ್ನು ಏಕಕಾಲದಲ್ಲಿ ಕಂಟ್ರೋಲ್ ಮಾಡಬಲ್ಲ. ಯೋಚಿಸಿ, ಒಬ್ಬ ಮನುಷ್ಯ 96 ಡ್ರೋನ್ಸ್ಗಳನ್ನು ಆಪರೇಟ್ ಮಾಡಬಲ್ಲ. ಇನ್ನು ಇದರ ಸಾಮರ್ಥ್ಯ ಎಷ್ಟಿದೆ ಅಂದರೆ ಈ ಡ್ರೋನ್ಸ್ಗಳು
350ರಿಂದ 400 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹಾರಬಲ್ಲವು. ಸುಮಾರು 500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಬಲ್ಲವು ಮತ್ತು ಪ್ರತಿ ಡ್ರೋನ್ 30 ಕಿಲೋಗ್ರಾಂ ಅಷ್ಟು ಹೆಚ್ಚು ಪೇಲೋಡ್ ಅನ್ನು ಹೊರಬಲ್ಲದು. ಆದರೆ ಇದರ ನಿಜವಾದ ಅಪಾಯ ಪೇಲೋಡ್ ಅಲ್ಲ, ಅದರ ಬುದ್ಧಿಮತ್ತೆ. ಈ ಸ್ವಾರ್ಮ್ ಕೇವಲ ಬಾಂಬ್ ಹಾಕುವುದಿಲ್ಲ, ಇದು ಎಲೆಕ್ಟ್ರಾನಿಕ್ ಜಾಮಿಂಗ್ ಕೂಡ ಮಾಡಬಲ್ಲದು, ಕಮ್ಯುನಿಕೇಷನ್ ರಿಲೇ ಆಗಿ ಕೆಲಸ ಮಾಡಬಲ್ಲದು, ಶತ್ರುಗಳ ಮೇಲೆ ಸರ್ವಿಲೆನ್ಸ್ ನಡೆಸಬಲ್ಲದು ಮತ್ತು ನಿಖರವಾದ ಕೈನೆಟಿಕ್ ಸ್ಟ್ರೈಕ್ಸ್ಗಳನ್ನು ನಡೆಸಬಲ್ಲದು. ಒಂದೇ ಮಿಷನ್ನಲ್ಲಿ ಏಕಕಾಲದಲ್ಲಿ. ಚೀನಾದ ರಾಜ್ಯ ಮಾಧ್ಯಮ ಪ್ರಸಾರ ಮಾಡಿದ ಪರೀಕ್ಷೆಗಳಲ್ಲಿ ಒಂದು ಅತ್ಯಂತ ಗಮನಾರ್ಹ ಸಂಗತಿ ನಡೆಯಿತು. ಸ್ವಾರ್ಮ್ ತನ್ನಿಂದ ತಾನೇ ನಿಜವಾದ ಟಾರ್ಗೆಟ್ ಮತ್ತು ಅದೇ ರೀತಿ ಕಾಣುವ ಡಿಕಾಯ್ಸ್ ನಡುವೆ ವ್ಯತ್ಯಾಸ ಗ್ರಹಿಸಿ ನಿಖರವಾಗಿ ಸರಿಯಾದ ಟಾರ್ಗೆಟ್ ಅನ್ನೇ ಎಂಗೇಜ್ ಮಾಡಿತು. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಮಟ್ಟ ತಲುಪಿದೆ ಅಂದರೆ ಟಾರ್ಗೆಟ್ ಗುರುತಿಸುವುದರಿಂದ ಹಿಡಿದು ಸ್ಟ್ರೈಕ್ ಮಾಡುವವರೆಗಿನ ಸಮಯ ಅತ್ಯಂತ ಕಡಿಮೆಯಾಗಿದೆ. ಮನುಷ್ಯ ಯೋಚಿಸಲು ಶುರು ಮಾಡುವ ಮೊದಲೇ ಡ್ರೋನ್ ತೀರ್ಮಾನವನ್ನು ತೆಗೆದುಕೊಂಡು ಬಿಡುತ್ತದೆ. ಇದರ ಮತ್ತೊಂದು ದೊಡ್ಡ ಬೆದರಿಕೆ ಏನು ಗೊತ್ತಾ? ಇಡೀ ಸಿಸ್ಟಮ್ ಟ್ರಕ್ ಮೌಂಟೆಡ್, ಅಂದರೆ ಎಲ್ಲಿಗೆ ಬೇಕಾದರೂ ಚಲಿಸಬಲ್ಲದು, ಮರೆ ಮಾಚಿಕೊಳ್ಳಬಲ್ಲದು, ಹಿಮಾಲಯದ ಎತ್ತರ ಪ್ರದೇಶಗಳಲ್ಲೂ ಕೂಡ. ಈಗ ನೇರವಾಗಿ ಮಾತನಾಡೋಣ, ಭಾರತಕ್ಕೆ ಇದು ಯಾಕೆ ಅಷ್ಟು ಅಪಾಯಕಾರಿ ಅಂತ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಅಂದರೆ LAC ಉದ್ದಕ್ಕೂ ಇರುವ ಪರ್ವತ ಪ್ರದೇಶಗಳಲ್ಲಿ ಈಗಾಗಲೇ ನಮ್ಮ ಸೈನ್ಯಕ್ಕೆ ಲಾಜಿಸ್ಟಿಕ್ಸ್ ತುಂಬ ಕಷ್ಟದ ಕೆಲಸವಾಗಿದೆ. ಅಂಥ ಸ್ಥಳಗಳಲ್ಲಿ ಒಂದು ಮೊಬೈಲ್ ಅಟ್ಲಾಸ್ ಸಿಸ್ಟಮ್ ಇದ್ದರೆ ನಮ್ಮ ಸಪ್ಲೈ ಲೈನ್ಸ್ ಕಟ್ಟಾಗಬಹುದು, ಫಾರ್ವರ್ಡ್ ಬೇಸಸ್ಗಳ ಮೇಲೆ ನೇರ ದಾಳಿಗೆ ಒಳಗಾಗಬಹುದು ಮತ್ತು ಸರ್ವಿಲೆನ್ಸ್ ಎಲ್ಲೆಡೆ ನಡೆಯಬಹುದು. ಒಬ್ಬ ಆಪರೇಟರ್ 100 ಕಿಲೋಮೀಟರ್ ಗಡಿಯನ್ನು ನಿಯಂತ್ರಿಸಬಹುದು. ಸಮುದ್ರದಲ್ಲಿ ಕೂಡ ಅಷ್ಟೇ. ನಮ್ಮ ನೇವಲ್ ವೆಸಲ್ಸ್, ಪೋರ್ಟ್ಸ್, ಆಫ್ ಶೋರ್ ಇನ್ಸ್ಟಾಲೇಷನ್ ಇವೆಲ್ಲ ಕೋಆರ್ಡಿನೇಟೆಡ್ ಸ್ವಾರ್ಮ್ ಅಟ್ಯಾಕ್ಗಳನ್ನು ಎದುರಿಸಲು ಸಾಕಷ್ಟು ಸಿದ್ಧವಾಗಿಲ್ಲ. ಒಂದೇ ಒಂದು ಡ್ರೋನನ್ನು ಹೊಡೆದುರುಳಿಸಬಹುದು, ಆದರೆ ಒಟ್ಟಿಗೆ ಬರುವ 50ರಿಂದ 60 ಡ್ರೋನ್ಸ್ಗಳನ್ನು ಹೇಗೆ ತಡೆಯುವುದು? ಇಲ್ಲಿ ಮುಖ್ಯ ಪ್ರಶ್ನೆ ಏನು ಅಂದರೆ ಭಾರತ ಈಗ ಎಲ್ಲಿ ನಿಂತಿದೆ ಅಂತ. ನಮ್ಮಲ್ಲಿ ಕ್ಯಾಟ್ಸಾ ವ್ಯಾರಿಯರ್ ಇದೆ, ಲಾಯ್ಟರಿಂಗ್ ಮ್ಯುನಿಷನ್ಸ್ಗಳ ಮೇಲೆ ಕೆಲಸ ನಡೆಯುತ್ತಿದೆ. ಇದೆಲ್ಲ ಒಳ್ಳೆಯ ಬೆಳವಣಿಗೆ ನಿಜ, ಆದರೆ ಅಟ್ಲಾಸ್ ಮಟ್ಟದ ಒಂದು ಯೂನಿಫೈಡ್ ರ್ಯಾಪಿಡ್ಲಿ ಡೆಪ್ಲಾಯಬಲ್ ಸ್ವಾರ್ಮ್ ನೆಟ್ವರ್ಕ್ ಇನ್ನೂ ನಮ್ಮಲ್ಲಿ ಆಪರೇಷನಲ್ ಆಗಿಲ್ಲ. ನಾವು ಇನ್ನೂ ಎಕ್ಸ್ಪಿರಿಮೆಂಟಲ್ ಸ್ಟೇಜ್ನಲ್ಲಿದ್ದೇವೆ. ಆದರೆ ಚೀನಾ ಈಗಾಗಲೇ ಫೀಲ್ಡ್ ರೆಡಿ ಅಸೆಟ್ ತಯಾರಿಸಿದೆ. ಈ ಆಪರೇಷನಲ್ ಗ್ಯಾಪ್ ತುಂಬ ಅಪಾಯಕಾರಿಯಾಗಿದೆ. ಹಾಗಾದರೆ ಭಾರತ ಏನು ಮಾಡಬೇಕು? ಮೊದಲನೆಯದಾಗಿ ಅಫೆನ್ಸಿವ್ ಆಗಿ ಯೋಚಿಸಬೇಕು. ನಮ್ಮ ಇಂಡಿಜಿನಸ್ ಡ್ರೋನ್ ಸ್ವಾರ್ಮ್ ಪ್ರೋಗ್ರಾಮ್ಗಳನ್ನು ತಕ್ಷಣ ಫಾಸ್ಟ್ ಟ್ರ್ಯಾಕ್ ಮಾಡಬೇಕು. ಪ್ರೊಟೋಟೈಪ್ನಿಂದ ಮಾಸ್ ಪ್ರೊಡಕ್ಷನ್ಗೆ ಬೇಗ ಹೋಗಬೇಕು. ಇಂಟರ್ಚೇಂಜಬಲ್ ಪೇಲೋಡ್ಸ್, AI ಗೈಡೆಡ್ ಕೋಆರ್ಡಿನೇಷನ್, ರೋಬೋಸ್ಟ್ ಕಮ್ಯುನಿಕೇಷನ್ ಇವೆಲ್ಲ ಇರಬೇಕು. ಇಲ್ಲಿ ಗುರಿ ಚೀನಾವನ್ನು ಕಾಪಿ ಮಾಡುವುದಲ್ಲ, ಅವರ ಮಟ್ಟದ ಆಪರೇಷನಲ್ ಈಕ್ವಲೆನ್ಸ್ಗೆ ತಲುಪುವುದು. ಎರಡನೆಯದಾಗಿ ಡಿಫೆನ್ಸಿವ್ ಆಗಿ ಬಲಿಷ್ಠರಾಗಬೇಕು. ಒಂದು ಲೇಯರ್ಡ್ ಕೌಂಟರ್ ಡ್ರೋನ್ ಫ್ರೇಮ್ವರ್ಕ್ ಬೇಕು. ರ್ಯಾಪಿಡ್ ಫೈರ್ ಕೈನೆಟಿಕ್ ವೆಪನ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ಸ್ ಮತ್ತು ಡೈರೆಕ್ಟೆಡ್ ಎನರ್ಜಿ ಟೆಕ್ನಾಲಜೀಸನ್ನು ಒಟ್ಟಿಗೆ ಸೇರಿಸಿ ಸಾಫ್ಟ್ ಕಿಲ್, ಅಂದರೆ ಸಿಗ್ನಲ್ ಜಾಮಿಂಗ್, GPS ಸ್ಪೂಫಿಂಗ್, ಸೈಬರ್ ಹ್ಯಾಕಿಂಗ್ ಇವೆಲ್ಲ ಸ್ವಾರ್ಮ್ನ ಕಮ್ಯುನಿಕೇಷನನ್ನು ಕತ್ತರಿಸಬಲ್ಲವು. ಸ್ವಾರ್ಮ್ಗೆ ಒಬ್ಬ ಆಪರೇಟರ್ ಇದ್ದಾನೆ, ಆ ಲಿಂಕ್ ಹೋದರೆ ಸ್ವಾರ್ಮ್ ಬ್ಲೈಂಡ್ ಆಗಿ ಬಿಡುತ್ತದೆ. ಹಾರ್ಡ್ ಕಿಲ್ ಅಂದರೆ ಮೈಕ್ರೋವೇವ್ ಡಿಸರಪ್ಟರ್ಸ್ ಮತ್ತು ಹೈ ಎನರ್ಜಿ ಲೇಸರ್ಸ್. ಒಂದು ಲೇಸರ್ ಪಲ್ಸ್ ಕೆಲವು ಸೆಕೆಂಡ್ಗಳಲ್ಲಿ ಒಂದು ಡ್ರೋನನ್ನು ಡೆಸ್ಟ್ರಾಯ್ ಮಾಡಬಲ್ಲದು ಮತ್ತು ಇದರ ಕಾಸ್ಟ್ ಸಾಂಪ್ರದಾಯಿಕ ಮಿಸೈಲ್ಗಳಿಗಿಂತ ತುಂಬ ಕಡಿಮೆ. ಮಾಸ್ ಸ್ವಾರ್ಮ್ ಎದುರಿಸಲು ಇದು ಐಡಿಯಲ್ ಸೊಲ್ಯೂಷನ್ ಆಗಿದೆ. ಮೂರನೆಯದಾಗಿ ಅಡ್ವಾನ್ಸ್ಡ್ ಸೆನ್ಸಾರ್ ಗ್ರಿಡ್ಸ್ ಬೇಕು. ಕಡಿಮೆ ಎತ್ತರದಲ್ಲಿ ಹಾರುವ ಸಣ್ಣ ಡ್ರೋನ್ಸ್ಗಳನ್ನು ಡಿಟೆಕ್ಟ್ ಮಾಡಲು ಅಕೋಸ್ಟಿಕ್ ಸೆನ್ಸಾರ್ಸ್, ಎಲೆಕ್ಟ್ರೋ ಆಪ್ಟಿಕಲ್ ಕ್ಯಾಮರಾಸ್ ಮತ್ತು ಅಡ್ವಾನ್ಸ್ಡ್ ರೆಡಾರನ್ನು ಒಂದೇ ಯೂನಿಫೈಡ್ ಮ್ಯಾಟ್ರಿಕ್ಸ್ನಲ್ಲಿ ಸೇರಿಸಬೇಕು. ಇಲ್ಲಿ AI ತುಂಬ ಮುಖ್ಯ. ಬರುವ ಸ್ವಾರ್ಮ್ನಲ್ಲಿ ಯಾವ ಡ್ರೋನ್ ಅತ್ಯಂತ ಅಪಾಯಕಾರಿ ಎಂದು ಇನ್ಸ್ಟೆಂಟ್ ಆಗಿ
ಕ್ಲಾಸಿಫೈ ಮಾಡಿ ಇಂಟರ್ಸೆಪ್ಷನ್ ಪ್ರಿಯಾರಿಟೈಸ್ ಮಾಡಬೇಕು. ನಾಲ್ಕನೆಯದಾಗಿ ಅತ್ಯಂತ ಮುಖ್ಯವಾದದ್ದು ಡಾಕ್ಟ್ರೈನ್ ಬದಲಾಗಬೇಕು. AI ಸ್ವಾಮ್ಸ್ ಬಂದ ನಂತರ ಯುದ್ಧದ ವೇಗ ಮತ್ತು ವಾಲ್ಯೂಮ್ ಎರಡೂ ಬದಲಾಗಿದೆ ಸ್ನೇಹಿತರೆ. ನಮ್ಮ ಸೈನ್ಯ ಡಿಸೆಂಟ್ರಲೈಸ್ಡ್ ಕಮಾಂಡ್ ಸ್ಟ್ರಕ್ಚರ್ಸ್, ಸ್ಪ್ಲಿಟ್ ಸೆಕೆಂಡ್ ಡಿಸಿಷನ್ ಮೇಕಿಂಗ್ ಮತ್ತು ಹೆವಿ ಎಲೆಕ್ಟ್ರಾನಿಕ್ ಜಾಮಿಂಗ್ನ ನಡುವೆ ಕೆಲಸ ಮಾಡುವ ತರಬೇತಿಯನ್ನು ಪಡೆಯಬೇಕು. ಕಮ್ಯುನಿಕೇಷನ್ಸ್ ಬ್ಲ್ಯಾಕ್ಔಟ್ ಆದಾಗಲೂ ಫೈಟ್ ಮಾಡಬಲ್ಲ ತಾಕತ್ತು ಬೇಕು. ಹೈ ವ್ಯಾಲ್ಯೂ ಅಸೆಟ್ಸ್ಗಳನ್ನು ಸ್ಪ್ರೆಡ್ ಔಟ್ ಮಾಡಬೇಕು. ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಹಾರ್ಡನ್ ಮಾಡಬೇಕು. ಸ್ನೇಹಿತರೆ, ಚೈನೀಸ್ ಅಟ್ಲಾಸ್ ಡ್ರೋನ್ ಸ್ವಾಮ್ ಒಂದು ಮೀರಿಸಲಾಗದ ತಂತ್ರಜ್ಞಾನವೇನೂ ಅಲ್ಲ. ಆದರೆ ಚೀನಾ ಇದನ್ನು ಫೀಲ್ಡ್ ರೆಡಿ ಮಾಡಿದೆ. ಅಲ್ಲೇ ಅದರ ಅಪಾಯ ಇರುವುದು. ಭಾರತ ಇನ್ನೂ ಕಾಯುತ್ತಾ ಕೂರುವ ಸ್ಥಿತಿಯಲ್ಲಿ ಇಲ್ಲ. ಇಂದಿನ ತಂತ್ರಜ್ಞಾನದ ಓಟದಲ್ಲಿ ತಡವಾದ ಪ್ರತಿದಿನ ದುಬಾರಿಯಾಗಲಿದೆ. ಆತ್ಮನಿರ್ಭರ ಭಾರತ ಕೇವಲ ಸ್ಲೋಗನ್ ಅಲ್ಲ, ಈ ಗಳಿಗೆಯಲ್ಲಿ ಅದು ಅಸ್ತಿತ್ವದ ಪ್ರಶ್ನೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇಂದು ನಾವು ಮಾತನಾಡೋದು ಒಂದು ತುಂಬ ಮುಖ್ಯವಾದ ವಿಷಯದ ಬಗ್ಗೆ. ಭಾರತ ಈಗ ವಿಶ್ವದ 5ನೇ ಅತಿ ದೊಡ್ಡ ರಕ್ಷಣಾ ವೆಚ್ಚ ಮಾಡುವ ದೇಶವಾಗಿದೆ. ಇದನ್ನು ಹೇಳಿರೋದು ಬೇರೆ ಯಾರೂ ಅಲ್ಲ, ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ಸಿಪ್ರಿ ಅವರ 2025ರ ವಾರ್ಷಿಕ ವರದಿ. ಹಾಗಾದರೆ ಭಾರತ ಎಷ್ಟು ಹಣವನ್ನು ಖರ್ಚು ಮಾಡಿದೆ? ಭಾರತ 2025ರಲ್ಲಿ ಬರೋಬ್ಬರಿ $92.1 ಬಿಲಿಯನ್ ಗಳನ್ನು ರಕ್ಷಣಾ ವೆಚ್ಚ ಮಾಡಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಇದು 8.9% ಹೆಚ್ಚಾಗಿದೆ. ಇದು ಸಣ್ಣ ಮಾತಲ್ಲ ಸ್ನೇಹಿತರೆ, ಸುಮಾರು 7.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು. ಆದರೆ ಇಷ್ಟು ಖರ್ಚು ಯಾಕಾಯಿತು? ಅದಕ್ಕೆ ಒಂದು ನೇರ ಕಾರಣ ಇದೆ. ಮೇ 2025ರ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷ. ಹೌದು, ಈ ವರ್ಷ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಸಂಘರ್ಷ ನಮ್ಮ ರಕ್ಷಣಾ ವೆಚ್ಚವನ್ನು ನೇರವಾಗಿ ಮೇಲೆ ತಳ್ಳಿದೆ. ಈ ಸಂಘರ್ಷದಲ್ಲಿ ಯುದ್ಧ ವಿಮಾನಗಳು, ಡ್ರೋನ್ಗಳು ಮತ್ತು ಕ್ಷಿಪಣಿಗಳು ಮೂರೂ ಬಳಕೆ ಆದವು. ಅದರ ನಂತರ ಭಾರತ ತಕ್ಷಣ ಕ್ರಮವನ್ನು ತೆಗೆದುಕೊಂಡಿತು. ಡ್ರೋನ್ಗಳ ಖರೀದಿ, ಕೌಂಟರ್ ಡ್ರೋನ್ ಸಿಸ್ಟಮ್ಸ್ ಮತ್ತು S-400 ಮಿಸೈಲ್ ಸಿಸ್ಟಮ್ನಂತಹ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳ ಖರೀದಿ ತೀವ್ರಗತಿಯಲ್ಲಿ ಮುಂದುವರಿಯಿತು. ಅದರ ಜೊತೆಗೆ ಯುದ್ಧ ವಿಮಾನಗಳ ವ್ಯವಸ್ಥೆಗಳಿಗಾಗಿ ಮೂಲತಃ ನಿಗದಿಪಡಿಸಿದ ಬಜೆಟ್ಗಿಂತ ಬರೋಬ್ಬರಿ 50% ಹೆಚ್ಚಿನ ಹಣ ಬಿಡುಗಡೆ ಮಾಡಲಾಯಿತು. ಯಾಕಂದರೆ ಯುದ್ಧ ಸನ್ನದ್ಧತೆ ಯಾವತ್ತೂ ಕಡಿಮೆ ಆಗಬಾರದು ಅಂತ. ಇನ್ನು ಪಾಕಿಸ್ತಾನದ ಕಡೆ ನೋಡೋಣ. ಪಾಕಿಸ್ತಾನದ ರಕ್ಷಣಾ ವೆಚ್ಚ 11% ಹೆಚ್ಚಾಗಿ $11.9 ಬಿಲಿಯನ್ ತಲುಪಿದೆ. ಜಾಗತಿಕ ಪಟ್ಟಿಯಲ್ಲಿ ಅವರ ಸ್ಥಾನ 31ನೇ ಅಂಕ. ಈ ಹೆಚ್ಚಳಕ್ಕೆ ಕಾರಣ ಏನು ಗೊತ್ತಾ? ಭಾರತದ ಜೊತೆ ಸಂಘರ್ಷ ನಡೆದ ನಂತರ ಪಾಕಿಸ್ತಾನ ಚೀನಾದಿಂದ ಹೊಸ ವಿಮಾನ ಮತ್ತು ಕ್ಷಿಪಣಿಗಳ ಆರ್ಡರ್ ಕೊಟ್ಟಿದೆ. ಅದರ ಜೊತೆಗೆ ಹಳೆಯ ಖರೀದಿ ಒಪ್ಪಂದಗಳ ಪಾವತಿಗಳು ಆ ವರ್ಷ ಬಿದ್ದಿದ್ದವು. ಇನ್ನು ವಿಶ್ವದ ಉಳಿದ ದೇಶಗಳ ಸ್ಥಿತಿಗಳ ಬಗ್ಗೆ ನೋಡೋಣ. ಸ್ನೇಹಿತರೆ, ವಿಶ್ವದಲ್ಲಿ ಅತ್ಯಂತ ಹೆಚ್ಚು ರಕ್ಷಣಾ ವೆಚ್ಚ ಮಾಡುವ ದೇಶ ಅದುವೇ ಅಮೆರಿಕ ತಾನೇ, $954 ಬಿಲಿಯನ್. ಆದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಅಮೆರಿಕದ ಖರ್ಚು 7.5% ಕಡಿಮೆ ಆಗಿದೆ. ಯಾಕಂದರೆ ಈ ವರ್ಷ ಉಕ್ರೇನ್ಗೆ ಹೊಸ ಮಿಲಿಟರಿ ಸಹಾಯ ಯಾವುದೂ ಅಪ್ರೂವ್ ಆಗಲಿಲ್ಲ. ಕಳೆದ 3 ವರ್ಷಗಳಲ್ಲಿ ಅಮೆರಿಕ ಯುಕ್ರೇನ್ಗೆ $127 ಬಿಲಿಯನ್ ಹಣವನ್ನು ಕೊಟ್ಟಿತ್ತು. ಈ ವರ್ಷ ಅದು ಸ್ಥಗಿತಗೊಂಡಿದ್ದು ದೊಡ್ಡ ವ್ಯತ್ಯಾಸವನ್ನು ಮಾಡಿದೆ. ಚೀನಾ 2ನೇ ಸ್ಥಾನದಲ್ಲಿ ಇದ್ದು $336 ಬಿಲಿಯನ್ ಖರ್ಚು ಮಾಡಿದೆ, 7.4% ಹೆಚ್ಚಳ. ಮತ್ತು ಇದು ಸತತ 31ನೇ ವರ್ಷ ಚೀನಾ ತನ್ನ ರಕ್ಷಣಾ ಬಜೆಟನ್ನು ಹೆಚ್ಚಿಸಿದೆ. ಸೇನಾ ಆಧುನೀಕರಣ ಚೀನಾಕ್ಕೆ ಎಂದಿಗೂ ಆಗ್ರಹಿಸುವ ವಿಷಯವಾಗಿದೆ. ಯುರೋಪ್ನಲ್ಲಿ ಅತ್ಯಂತ ಚುರುಕಾದ ಬೆಳವಣಿಗೆ ಕೂಡ ಕಂಡುಬಂದಿದೆ, 14% ಹೆಚ್ಚಳ. ರಷ್ಯಾ ಯುಕ್ರೇನ್ ಯುದ್ಧ ಮತ್ತು ನ್ಯಾಟೋ ಮರು ಶಸ್ತ್ರಾಸ್ತ್ರೀಕರಣ ಇದಕ್ಕೆ ಕಾರಣ. ಇನ್ನು ಟಾಪ್ 5 ದೇಶಗಳ ಬಗ್ಗೆ
ಒಮ್ಮೆ ಒಟ್ಟಿಗೆ ನೋಡೋಣ ಬನ್ನಿ. 2025ರಲ್ಲಿ ವಿಶ್ವದ 5 ಅತ್ಯಂತ ರಕ್ಷಣಾ ವೆಚ್ಚ ಮಾಡುವ ದೇಶಗಳು: 1 ಅಮೆರಿಕ, 2 ಚೀನಾ ಹಾಗೂ ರಷ್ಯಾ, ಜರ್ಮನಿ, ನಂತರ ಭಾರತ. ಈ 5 ದೇಶಗಳು ಸೇರಿ ಒಟ್ಟು $1,686 ಬಿಲಿಯನ್ ಖರ್ಚು ಮಾಡಿದ್ದಾವೆ. ಅಂದರೆ ಇಡೀ ವಿಶ್ವದ ರಕ್ಷಣಾ ವೆಚ್ಚದ ಬರೋಬ್ಬರಿ 50.8%. ಮತ್ತು ಇಡೀ ಜಗತ್ತಿನ ಒಟ್ಟು ರಕ್ಷಣಾ ವೆಚ್ಚ 2025ರಲ್ಲಿ $2,887 ಬಿಲಿಯನ್ ತಲುಪಿದೆ. ಇದು ಸತತ 11ನೇ ವರ್ಷ ಜಾಗತಿಕ ರಕ್ಷಣಾ ವೆಚ್ಚ ಏರಿಕೆ ಆಗಿದೆ ಎಂದರ್ಥ. ಇದರ ಹಿಂದಿನ ದೊಡ್ಡ ಚಿತ್ರ ಏನು ಸ್ನೇಹಿತರೆ? ಭಾರತ ಹಿಂದೆ ವಿಶ್ವದ ಅತ್ಯಂತ ದೊಡ್ಡ ಶಸ್ತ್ರಾಸ್ತ್ರ ಆಮದು ದೇಶವಾಗಿತ್ತು. ಆದರೆ ಈಗ ಚಿತ್ರ ಬದಲಾಗುತ್ತಿದೆ. ಭಾರತ ಕ್ರಮೇಣ ಒಂದು ಪ್ರಾದೇಶಿಕ ರಕ್ಷಣಾ ಶಕ್ತಿಯಾಗಿ ಹೊರಹೊಮ್ಮಿದೆ. ಅದಕ್ಕೆ ದೊಡ್ಡ ಪುರಾವೆ ಏನು ಗೊತ್ತಾ? ಅದೇ ಅವಧಿಯಲ್ಲಿ ಭಾರತದ ರಕ್ಷಣಾ ರಫ್ತು $38,424 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಇದು ಭಾರತದ ರಕ್ಷಣಾ ರಫ್ತು ಇತಿಹಾಸದಲ್ಲಿ ಒಂದು ದಾಖಲೆಯಾಗಿದೆ. ಸ್ನೇಹಿತರೆ, ಇದು ಕೇವಲ ಸಂಖ್ಯೆಗಳ ಕಥೆ ಅಲ್ಲ. ಭಾರತ ತನ್ನ ಭದ್ರತೆಯ ವಿಷಯದಲ್ಲಿ ಗಂಭೀರವಾಗಿ ಯೋಚಿಸುತ್ತಿದೆ ಮತ್ತು ತನ್ನ ಆತ್ಮನಿರ್ಭರ ರಕ್ಷಣಾ ಕನಸನ್ನು ನಿಧಾನವಾಗಿ ನಿಜವಾಗಿ ಮಾಡುತ್ತಿದೆ ಎಂಬುದಕ್ಕೆ ಇದು ಸ್ಪಷ್ಟ ಸಂಕೇತ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಮಾತನಾಡೋದು ಭಾರತೀಯ ವಾಯುಪಡೆಯ ಒಂದು ತುಂಬ ಮಹತ್ವದ ನಿರ್ಧಾರದ ಬಗ್ಗೆ. ಅದೇನೆಂದರೆ, ಹಿಮಾಲಯದ ಗಡಿ ಪ್ರದೇಶಗಳಲ್ಲಿ ಭಾರೀ ತೂಕದ ಸರಕುಗಳನ್ನು ಸಾಗಿಸಬಲ್ಲ ಅಲ್ಟ್ರಾ ಹೆವಿ ಲಿಫ್ಟ್ ಹೆಲಿಕಾಪ್ಟರ್ಸ್ಗಳನ್ನು ತರಿಸಿಕೊಳ್ಳುವ ಯೋಜನೆಯ ಬಗ್ಗೆ. ಹಾಗಾದರೆ ಈ ವಿಷಯ ಏಕೆ ಇಷ್ಟು ಮುಖ್ಯ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಏಪ್ರಿಲ್ 28, 2026ರಂದು ರಕ್ಷಣಾ ಸಚಿವಾಲಯವು ಒಂದು ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್ ಅಂದರೆ RFI ಅನ್ನು ಜಾರಿ ಮಾಡಿದೆ. ಇದರ ಅಡಿಯಲ್ಲಿ ಭಾರತೀಯ ವಾಯುಪಡೆಗೆ 3 ಅಲ್ಟ್ರಾ ಹೆವಿ ಲಿಫ್ಟ್ ಹೆಲಿಕಾಪ್ಟರ್ಸ್, ಸಂಕ್ಷಿಪ್ತವಾಗಿ UHLH ಅನ್ನು ಪಡೆದುಕೊಳ್ಳುವ ಗುರಿ ಇದೆ. ಇದು ಸದ್ಯಕ್ಕೆ 2 ವರ್ಷಗಳ ಡ್ಯಾಂಪ್ ಲೀಸ್ ವ್ಯವಸ್ಥೆಯಡಿ ಬರಲಿದ್ದು, ಮುಂದೆ ಅಗತ್ಯ ಬಿದ್ದರೆ ಖರೀದಿಸುವ ಆಯ್ಕೆಯೂ ಇರಲಿದೆ. ಈಗ ಒಂದು ಮುಖ್ಯ ಪ್ರಶ್ನೆ, ಈ ಡ್ಯಾಂಪ್ ಲೀಸ್ ಅಂದರೆ ಏನು ಅಂತ. ಸರಳವಾಗಿ ಹೇಳಬೇಕೆಂದರೆ ಹೆಲಿಕಾಪ್ಟರ್ ಮಾತ್ರವಲ್ಲ, ಅದರ ತಾಂತ್ರಿಕ ತಂಡ ಮತ್ತು ನಿರ್ವಹಣಾ ಸಿಬ್ಬಂದಿಯನ್ನು ಕೂಡ ಒದಗಿಸುವ ಜವಾಬ್ದಾರಿ ಪೂರೈಕೆದಾರರದ್ದೇ ಆಗಿರುತ್ತದೆ. ಆದರೆ ಹಾರಾಟದ ಸಂಪೂರ್ಣ ನಿಯಂತ್ರಣ ಮಾತ್ರ ಭಾರತೀಯ ವಾಯುಪಡೆಯ ಕೈಯಲ್ಲೇ ಇರುತ್ತದೆ. ಇದರ ಮುಖ್ಯ ಅನುಕೂಲ ಏನೆಂದರೆ, ಹೊಸದಾಗಿ ತರಬೇತಿ ಕೇಂದ್ರ ಕಟ್ಟುವ, ಲಾಜಿಸ್ಟಿಕ್ ಜಾಲಗಳನ್ನು ನಿರ್ಮಿಸುವ ಸಮಯವೂ ಉಳಿತಾಯವಾಗುತ್ತದೆ. ರಕ್ಷಣಾ ಸಚಿವಾಲಯ ನಿರೀಕ್ಷಿಸುವ ಪ್ರಕಾರ ಈ ಹೆಲಿಕಾಪ್ಟರ್ಗಳು ಕೇವಲ 3ರಿಂದ 6 ತಿಂಗಳೊಳಗೆ ಸೇವೆಗೆ ಸಿದ್ಧವಾಗಬೇಕು. ಅಷ್ಟು ತೀವ್ರ ಅವಶ್ಯಕತೆ ಇದೆ ಸೇನೆಗೆ. ಇನ್ನು ಈ ಹೆಲಿಕಾಪ್ಟರ್ಗಳ ಸಾಮರ್ಥ್ಯ ನೋಡಿದರೆ ನಿಮಗೆ ಅರ್ಥ ಆಗುತ್ತದೆ ಇದು ಎಷ್ಟು ದೈತ್ಯ ಯಂತ್ರ ಅಂತ. ಇವು ಭಾರತೀಯ ವಾಯುಪಡೆಯ ಬಳಿ ಈಗಾಗಲೇ ಇರುವ CH-47F1 ಚಿನೂಕ್ ಹೆಲಿಕಾಪ್ಟರ್ಗಳಿಗಿಂತ ಒಂದು ಹಂತ ಮೇಲೆ ಕೆಲಸ ಮಾಡಬೇಕು. RFIನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಒಳಗಡೆ ಅಥವಾ ಕೆಳಗೆ ನೇತು ಹಾಕಿ ಸಾಗಿಸುವ ಸಾಮರ್ಥ್ಯ ಬರೋಬ್ಬರಿ 20,000 kgಯಷ್ಟು, ಅಂದರೆ ಬರೋಬ್ಬರಿ 20 ಟನ್ ತೂಕವನ್ನು ಹೊರಬೇಕು. ಅಷ್ಟೇ ಅಲ್ಲ, ಒಂದೇ ತಿರುಗಣದಲ್ಲಿ ಕನಿಷ್ಠ 45 ಸಂಪೂರ್ಣ ಶಸ್ತ್ರಸಜ್ಜಿತ ಯೋಧರನ್ನು ಅಥವಾ 20 ಸ್ಟ್ರಕ್ಚರ್ಗಳ ಮೇಲೆ ಗಾಯಾಳು ಸೈನಿಕರನ್ನು ಸಾಗಿಸುವ ಸಾಮರ್ಥ್ಯ ಬೇಕು. ಭಾರೀ ಫಿರಂಗಿಗಳು, ಆರ್ಮರ್ಡ್ ವೆಹಿಕಲ್ಗಳು, ದೊಡ್ಡ ಮೂಲಸೌಕರ್ಯ ಮಾಡ್ಯೂಲ್ಗಳು ಇವನ್ನೆಲ್ಲ ನೇರ ಗಡಿ ಪ್ರದೇಶಕ್ಕೆ ಒಂದೇ ಹಾರಾಟದಲ್ಲಿ ಸಾಗಿಸಬೇಕು. ಇದರ ಅವಶ್ಯಕತೆ ಏಕೆ ಬಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಗಡಿಯ ಭೂಗೋಳ ನೋಡಬೇಕು. ಸ್ನೇಹಿತರೆ, ಹಿಮಾಲಯ ಪರ್ವತ ಪ್ರದೇಶದಲ್ಲಿ ರಸ್ತೆ ಸಾರಿಗೆ ತುಂಬ ಸೀಮಿತ. ಅಲ್ಲಿ ಭೂಮಾರ್ಗದಲ್ಲಿ ಭಾರೀ ಯಂತ್ರಗಳನ್ನು, ಸಾಮಗ್ರಿಗಳನ್ನು ತಲುಪಿಸಲು ದಿನಗಟ್ಟಲೆ ಬೇಕಾಗಬಹುದು. ಆದರೆ ಇಂತಹ UHLH ಹೆಲಿಕಾಪ್ಟರ್ಗಳನ್ನು ಬಳಸಿದರೆ ಗಂಟೆಗಟ್ಟಲೆ ಪ್ರಯಾಣ ನಿಮಿಷಗಳಿಗೆ ಇಳಿಯಬಹುದು. ಈ ಹೆಲಿಕಾಪ್ಟರ್ಗಳು 5,500 ಮೀಟರ್ ಎತ್ತರದಲ್ಲಿ, ಅಂದರೆ ಸಮುದ್ರ ಮಟ್ಟದಿಂದ ಸುಮಾರು 18,000 ಅಡಿಗಳ ಮೇಲೆ ಕಾರ್ಯಾಚರಣೆ ನಡೆಸಬೇಕು.
ಮತ್ತು ತಾಪಮಾನ -40 ಡಿಗ್ರಿಯಿಂದ -60 ಡಿಗ್ರಿ ಸೆಲ್ಸಿಯಸ್ವರೆಗೆ ಇಳಿಯುವ ಸ್ಥಿತಿಯಲ್ಲೂ ಕೆಲಸ ಮಾಡಬೇಕು. ಇದು ಸಾಮಾನ್ಯ ಹೆಲಿಕಾಪ್ಟರ್ಗೆ ಸಾಧ್ಯವಿಲ್ಲ. ಇದಕ್ಕೆ ಬೇಕಿರುವುದು ಒಂದು ದೈತ್ಯ ಯಂತ್ರ. ಈ RFI ಡಿಫೆನ್ಸ್ ಅಕ್ವೈಷನ್ ಪ್ರೊಸೀಜರ್ 2020 ಅಡಿ ಜಾರಿಯಾಗಿದ್ದು, ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಎರಡೂ ಪೂರೈಕೆದಾರರಿಂದ ಪ್ರಸ್ತಾವನೆಗಳನ್ನು ಆಹ್ವಾನಿಸಲಾಗಿದೆ. ಆದರೆ ಭಾರತೀಯ ಕಂಪನಿಗಳಿಗೆ ಆದ್ಯತೆ ನೀಡುವ ಉದ್ದೇಶ ಸ್ಪಷ್ಟವಾಗಿ ಕಾಣುತ್ತದೆ. ಅಂದರೆ ಒಂದೆಡೆ ತ್ವರಿತವಾಗಿ ಸಾಮರ್ಥ್ಯ ಗಳಿಸುವ ಗುರಿ, ಇನ್ನೊಂದೆಡೆ ಸ್ವದೇಶಿ ವಿಮಾನ ಉದ್ಯಮಕ್ಕೆ ಉತ್ತೇಜನ. ಎರಡನ್ನೂ ಒಟ್ಟಿಗೆ ಸಾಧಿಸುವ ಪ್ರಯತ್ನ ಇದು. ಇನ್ನು ಯುದ್ಧ ಕ್ಷೇತ್ರದಲ್ಲಿ ಸುರಕ್ಷಿತವಾಗಿ ಕಾರ್ಯಾಚರಿಸಲು ಈ ಹೆಲಿಕಾಪ್ಟರ್ಗಳು 3 ಮಹತ್ವದ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಧನಗಳನ್ನು ಹೊಂದಿರಬೇಕು. 1. ರೆಡಾರ್ ವಾರ್ನಿಂಗ್ ರಿಸೀವರ್. ಶತ್ರುಗಳ ರೆಡಾರ್ ಸಕ್ರಿಯವಾದರೆ ತಕ್ಷಣ ಎಚ್ಚರಿಕೆ ನೀಡುತ್ತದೆ. 2. ಮಿಸೈಲ್ ಅಪ್ರೋಚ್ ವಾರ್ನಿಂಗ್ ಸಿಸ್ಟಮ್. ಶತ್ರುಗಳ ಕ್ಷಿಪಣಿ ಹತ್ತಿರ ಬರುತ್ತಿದ್ದರೆ ಮುನ್ನೆಚ್ಚರಿಕೆ ಕೊಡುತ್ತದೆ. 3. ಕೌಂಟರ್ ಮೆಷರ್ ಡಿಸ್ಪೆನ್ಸಿಂಗ್ ಸಿಸ್ಟಮ್. ಕ್ಷಿಪಣಿಯ ಗುರಿಯನ್ನು ತಪ್ಪಿಸಲು ಸ್ವಯಂಚಾಲಿತವಾಗಿ ತಡೆ ಕ್ರಮ ತೆಗೆದುಕೊಳ್ಳುತ್ತದೆ. ಇದು ತಾನೇ ಆಧುನಿಕ ಯುದ್ಧ ಸಾಮರ್ಥ್ಯ ಅಂದರೆ. ಇನ್ನು ಪ್ರಮುಖ ಅಭ್ಯರ್ಥಿಗಳ ವಿಮಾನಗಳ ವಿಷಯಕ್ಕೆ ಬರೋಣ ಸ್ನೇಹಿತರೆ. ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ಹೆಲಿಕಾಪ್ಟರ್ ಎಂದು ಪರಿಗಣಿತವಾಗಿರುವ ರಷ್ಯನ್ ವಿನ್ಯಾಸದ Mi-26 ಮತ್ತು ಬೋಯಿಂಗ್ನ CH-47 ಚಿನೂಕ್ನ ಉನ್ನತ ರೂಪಾಂತರಗಳು ಇವೆರಡೂ ಮಾತ್ರ ಈ ಕಠಿಣ ಷರತ್ತುಗಳನ್ನು ಪೂರೈಸಬಲ್ಲ ಮುಖ್ಯ ಸ್ಪರ್ಧಿಗಳು. ಆದ್ದರಿಂದ ಈ ಜಾಗತಿಕ ಮಾರುಕಟ್ಟೆ ತುಂಬ ಕಿರಿದಾಗಿದೆ, ಆದರೆ ಸ್ಪರ್ಧೆ ಮಾತ್ರ ತೀವ್ರವಾಗಿರುತ್ತದೆ. ಭಾರತೀಯ ವಾಯುಪಡೆ ಬಯಸುತ್ತಿರುವುದು 95% ಆಪರೇಷನಲ್ ಅವೈಲಬಿಲಿಟಿ ಮತ್ತು 230 ಕಿಲೋಮೀಟರ್ ಪ್ರತಿ ಗಂಟೆ ವೇಗ. ಇದು ವಿಮಾನದ ಸಾಮರ್ಥ್ಯ ಮಾತ್ರವಲ್ಲ, ಗುತ್ತಿಗೆ ಏಜೆನ್ಸಿಯ ಲಾಜಿಸ್ಟಿಕ್ಸ್ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತದೆ. ಒಂದು ಆಸಕ್ತಿಕರ ಸಂಗತಿ ಏನೆಂದರೆ, ಭಾರತೀಯ ವಾಯುಪಡೆಯ ಬಳಿ ಈಗಾಗಲೇ ಕೆಲವು Mi-26 ಹೆಲಿಕಾಪ್ಟರ್ಗಳಿವೆ. ಇವನ್ನು 1980ರ ದಶಕದಲ್ಲಿ ಖರೀದಿಸಲಾಗಿತ್ತು. ಆದರೆ ಸದ್ಯ ಅವು ಹಲವು ವರ್ಷಗಳಿಂದ ನೆಲದ ಮೇಲಿದ್ದು ಈಗ ಪ್ರತ್ಯೇಕ ದುರಸ್ತಿ ಪ್ರಕ್ರಿಯೆ ನಡೆಯುತ್ತಿದೆ. ಆ ಕೊರತೆಯನ್ನು ತುಂಬಿಸಲು ಈ ಹೊಸ ಲೀಸ್ ವ್ಯವಸ್ಥೆಯನ್ನು ತರಲಾಗುತ್ತಿದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಇದೊಂದು ಬಹಳ ಚಾಣಾಕ್ಷ ನಿರ್ಧಾರವಾಗಿದೆ. ಭಾರತ ದೀರ್ಘಕಾಲಿಕ ಖರೀದಿ ಮಾಡುವ ಮೊದಲು ಲೀಸ್ ವ್ಯವಸ್ಥೆಯ ಮೂಲಕ ಈ ವಿಮಾನಗಳ ಕಾರ್ಯಕ್ಷಮತೆಯ ಪ್ರತ್ಯಕ್ಷ ಪರೀಕ್ಷಿಸಲಿದೆ ಮತ್ತು ಮಹತ್ವ ಮನಗಂಡರೆ ನೇರ ಖರೀದಿ ಮಾಡುವ ಅವಕಾಶ ಮುಕ್ತವಾಗಿ ಇರಿಸಿಕೊಂಡಿದೆ. ಲೀಸ್ ಮಾದರಿ ಭಾರತೀಯ ರಕ್ಷಣಾ ಸಂಗ್ರಹಣಾ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಜನಪ್ರಿಯವಾಗುತ್ತಿದೆ. ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಸಾಮರ್ಥ್ಯವನ್ನು ಗಳಿಸಿಕೊಳ್ಳಲು ಇದು ಅತ್ಯುತ್ತಮ ದಾರಿ. ಈ ಅಲ್ಟ್ರಾ ಹೆವಿ ಲಿಫ್ಟ್ ಹೆಲಿಕಾಪ್ಟರ್ಸ್ಗಳು ಒಮ್ಮೆಲೆ ಸೇವೆಗೆ ಬಂದರೆ ದೊಡ್ಡ ಪ್ರಮಾಣದ ಲಾಜಿಸ್ಟಿಕ್ಸ್ಗಳ ವರ್ಗಾವಣೆ, ತ್ವರಿತ ಸೈನ್ಯ ನಿಯೋಜನೆ ಮತ್ತು ಎತ್ತರದ ಪ್ರದೇಶಗಳಲ್ಲಿ ವಿಪತ್ತು ಪರಿಹಾರ ಕಾರ್ಯಾಚರಣೆ ಇವೆಲ್ಲವನ್ನು ಭಾರತ ಈ ಹಿಂದಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಲ್ಲದು. ಫಿಕ್ಸ್ಡ್ ವಿಂಗ್ ಕಾರ್ಗೋ ವಿಮಾನ ಮತ್ತು ಸಾಮಾನ್ಯ ಟ್ರಾನ್ಸ್ಪೋರ್ಟ್ ಹೆಲಿಕಾಪ್ಟರ್ ಈ ಎರಡರ ನಡುವಿನ ಮಹತ್ವದ ಅಂತರವನ್ನು ಈ ಯೋಜನೆ ತುಂಬಲಿದೆ. ಸ್ನೇಹಿತರೆ, ಇದು ನಮ್ಮ ಗಡಿ ರಕ್ಷಣೆ ಮತ್ತು ಸೈನ್ಯದ ಸಾಮರ್ಥ್ಯ ವೃದ್ಧಿಗೆ ಒಂದು ದೊಡ್ಡ ಹೆಜ್ಜೆ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇಂದು ನಾವು ಮಾತನಾಡೋದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಆದ ಒಂದು ಐತಿಹಾಸಿಕ ಸಾಧನೆಯ ಬಗ್ಗೆ. DRDO ಮತ್ತು ಭಾರತೀಯ ನೌಕಾಪಡೆ ಸೇರಿ ಏನು ಮಾಡಿದ್ದಾರೆ ಅಂದರೆ, ಒಂದೇ ಹೆಲಿಕಾಪ್ಟರ್ನಿಂದ ಒಂದಲ್ಲ ಎರಡೆರಡು ಕ್ಷಿಪಣಿಗಳನ್ನು ಒಂದರ ಹಿಂದೆ ಒಂದರಂತೆ ಉಡಾಯಿಸಿ ಗುರಿ ಮುಟ್ಟಿಸಿದ್ದಾರೆ. ಇದು ಭಾರತಕ್ಕೆ ಮೊದಲ ಬಾರಿ. ಈ ಕ್ಷಿಪಣಿಯ ಹೆಸರು ನೇವಲ್ ಆಂಟಿಶಿಪ್ ಮಿಸೈಲ್ ಶಾರ್ಟ್ ರೇಂಜ್, ಚಿಕ್ಕದಾಗಿ NASM-SR ಅಂತ ಕರೀತಾರೆ. ಇದು ಭಾರತ ಸ್ವತಃ ತಯಾರಿಸಿದ ಮೊದಲ ಏರ್ ಲಾಂಚ್ ಆಂಟಿಶಿಪ್ ಕ್ಷಿಪಣಿ. ಅಂದರೆ ಹೆಲಿಕಾಪ್ಟರ್ನಿಂದ ಉಡಾಯಿಸಿ ಶತ್ರುವಿನ ಹಡಗನ್ನು ಧ್ವಂಸ ಮಾಡಬಲ್ಲ ಮಿಸೈಲ್ ಇದು.
ಮತ್ತು ಇದು ಸಂಪೂರ್ಣ ಮೇಡ್ ಇನ್ ಇಂಡಿಯಾ. ಈ ಪರೀಕ್ಷೆ ನಡೆದದ್ದು ಒಡಿಶಾ ಕರಾವಳಿಯ ಬಳಿ ಬಂಗಾಳ ಕೊಲ್ಲಿಯಲ್ಲಿ ನೌಕಾಪಡೆಯ ಹೆಲಿಕಾಪ್ಟರ್ನಿಂದ 2 ಕ್ಷಿಪಣಿಗಳನ್ನು ವೇಗವಾಗಿ ಒಂದರ ನಂತರ ಒಂದು ಉಡಾಯಿಸಲಾಯಿತು. ಇದನ್ನು ಸಾಲ್ವೋ ಲಾಂಚ್ ಅಂತ ಕರೀತಾರೆ. ಅದರ ಅರ್ಥ ಏನು ಅಂದರೆ ಒಂದೇ ಪ್ಲ್ಯಾಟ್ಫಾರ್ಮ್ನಿಂದ ಕ್ಷಣಾರ್ಧದಲ್ಲಿ ಹಲವು ಕ್ಷಿಪಣಿಗಳನ್ನು ಉಡಾಯಿಸೋದು. ಶತ್ರುವಿಗೆ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ನೋ ಥರ ಮಾಡೋದು ಇದರ ಉದ್ದೇಶ. ಇನ್ನು NASM-SR ಏನು ಮಾಡಬಲ್ಲದು ಅಂತ ನೋಡೋಣ. ಇದರ ರೇಂಜ್ 55 ಕಿಲೋಮೀಟರ್, ಅಂದರೆ 55 ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳ ಹಡಗನ್ನು ಕರಾರುವಕ್ಕಾಗಿ ಹೊಡೆಯಬಲ್ಲದು. ಇದು ಸೀ ಸ್ಕಿಮ್ಮಿಂಗ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಅಂದರೆ ಸಮುದ್ರದ ಮೇಲ್ಮೈಗೆ ತೀರಾ ಹತ್ತಿರದಲ್ಲಿ ತೀರಾ ಕೆಳಗಿನ ಮಟ್ಟದಲ್ಲಿ ಹಾರಾಡುತ್ತಾ ಬರೋದು. ಇದರಿಂದ ಶತ್ರುವಿನ ರೆಡಾರ್ಗೆ ಇದನ್ನು ಪತ್ತೆ ಮಾಡೋದೇ ತುಂಬ ಕಷ್ಟ. ಫೈರ್ ಆ್ಯಂಡ್ ಫರ್ಗೆಟ್ ತಂತ್ರಜ್ಞಾನ ಇದರಲ್ಲಿದೆ. ಅಂದರೆ ಉಡಾಯಿಸಿದ ನಂತರ ಪೈಲಟ್ ಅದನ್ನು ಕಂಟ್ರೋಲ್ ಮಾಡಬೇಕಾಗಿಲ್ಲ. ಮಿಸೈಲ್ ತಾನಾಗೆ ಗುರಿ ಹುಡುಕಿಕೊಂಡು ಹೋಗಿ ಬಡಿಯುತ್ತದೆ ಮತ್ತು ಇದು ಎಲ್ಲ ಹವಾಮಾನದಲ್ಲೂ ರಾತ್ರಿ ಹಗಲು ಎನ್ನದೆ ಕೆಲಸ ಮಾಡುತ್ತದೆ. ಇನ್ನು ಅತ್ಯಂತ ಮುಖ್ಯವಾದ ಒಂದು ವಿಷಯ ಏನೆಂದರೆ ಈ ಕ್ಷಿಪಣಿ ವಾಟರ್ ಲೈನ್ ಹಿಟ್ ಕೇಪಬಿಲಿಟಿಯನ್ನು ತೋರಿಸಿದೆ. ಇದರ ಅರ್ಥ ಶತ್ರುವಿನ ಹಡಗಿನ ನೀರಿನ ಮಟ್ಟದ ದಾಳಿ. ಅಂದರೆ ನೀರಿನ ಮೇಲ್ಮೈಗೆ ಸರಿಯಾಗಿ ಅಥವಾ ಸ್ವಲ್ಪ ಒಳಗೆ ಬಡಿಯೋದು. ಹಡಗಿನ ಆ ಭಾಗ ಹೊಡೆದರೆ ಅದು ತ್ವರಿತವಾಗಿ ಮುಳುಗುತ್ತದೆ. ಇದನ್ನು ಸಾಧಿಸಿದ್ದು ತುಂಬ ದೊಡ್ಡ ಸಾಧನೆ. ಈಗ ಈ ಕ್ಷಿಪಣಿಯ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸ್ನೇಹಿತರೆ, NASM-SR ಕ್ಷಿಪಣಿಯಲ್ಲಿ ಸಾಲಿಡ್ ಪ್ರೊಪಲ್ಷನ್ ಬೂಸ್ಟರ್ ಮತ್ತು ಲಾಂಗ್ ಬರ್ನ್ ಸಸ್ಟೈನರ್ ಬಳಕೆಯಾಗಿದೆ. ಇದರಿಂದ ಕ್ಷಿಪಣಿ ವೇಗ ಪಡೆಯೋದು ಮತ್ತು ದೂರ ಸಾಗೋದು ಎರಡೂ ಸಾಧ್ಯ. ಇದರಲ್ಲಿರೋ ಸೀಕರ್, ಏವಿಯಾನಿಕ್ಸ್, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲವೂ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನ. ಫೈಬರ್ ಆಪ್ಟಿಕ್ ಗೈರೋಸ್ಕೋಪ್ ಆಧಾರಿತ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಇರೋದ್ರಿಂದ ಯಾವ ಪರಿಸ್ಥಿತಿಯಲ್ಲೂ ನಿಖರವಾಗಿ ದಾರಿ ತಪ್ಪದೆ ಗುರಿ ತಲುಪುತ್ತದೆ. ರೇಡಿಯೋ ಆಲ್ಟಿಮೀಟರ್ ಇರೋದ್ರಿಂದ ಸಮುದ್ರ ಮೇಲ್ಮೈಗೆ ಹತ್ತಿರ ಹಾರಾಡುತ್ತಾ ಎಕ್ಸಾಕ್ಟ್ ಆಲ್ಟಿಟ್ಯೂಡ್ ಮೇಂಟೈನ್ ಮಾಡುತ್ತದೆ. ಜೊತೆಗೆ ಹೈ ಬ್ಯಾಂಡ್ ವಿಡ್ತ್ 2-ವೇ ಡೇಟಾ ಲಿಂಕ್ ಕೂಡ ಇದೆ. ಅಂದರೆ ಉಡಾವಣೆಯಾದ ನಂತರವೂ ಮಿಸೈಲ್ ಜೊತೆ ಸಂವಹನ ಸಾಧ್ಯವಾಗಲಿದೆ. ಈ ಕ್ಷಿಪಣಿಯನ್ನು ಡೆವಲಪ್ ಮಾಡಿದ್ದು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮಾರತ್. ಇದು DRDO ಅಡಿಯಲ್ಲಿ ಬರುವ ಪ್ರಮುಖ ಕ್ಷಿಪಣಿ ಸಂಶೋಧನಾ ಕೇಂದ್ರ. ಜೊತೆಗೆ ಹೈದರಾಬಾದ್ನ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ, ಪುಣೆಯ ಹೈ ಎನರ್ಜಿ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ, ಚಂಡೀಗಢದ ಟರ್ಮಿನಲ್ ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬೊರೇಟರಿ ಮತ್ತು ಒಡಿಶಾದ ITR ಚಾಂದಿಪುರ್ ಇವೆಲ್ಲ ಒಟ್ಟಾಗಿ ಕೆಲಸ ಮಾಡಿ ಇದನ್ನು ಸಾಧ್ಯವಾಗಿಸಿದ್ದಾರೆ. ಈಗ ಈ ಕ್ಷಿಪಣಿಗಳ ಉತ್ಪಾದನೆಯಲ್ಲಿ ಭಾರತೀಯ ಖಾಸಗಿ ಕಂಪನಿಗಳು ಮತ್ತು ಸ್ಟಾರ್ಟಪ್ಗಳು ಕೂಡ ಭಾಗಿಯಾಗಿವೆ ಅನ್ನೋದು ಇನ್ನಷ್ಟು ಸಂತೋಷದ ವಿಷಯವಾಗಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಈ ಸಾಧನೆಗಾಗಿ DRDO, ನೌಕಾಪಡೆ, ವಾಯುಪಡೆ ಮತ್ತು ಉದ್ಯಮ ಪಾಲುದಾರರನ್ನು ಅಭಿನಂದಿಸಿದ್ದಾರೆ. ಈ ಕ್ಷಿಪಣಿಯ ಅಭಿವೃದ್ಧಿ ನಮ್ಮ ರಕ್ಷಣಾ ಪಡೆಗಳ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಲಿದೆ ಎಂದು ಅವರು ಹೇಳಿದ್ದಾರೆ. DRDOದ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ರವರು ಕೂಡ ಇಡೀ ತಂಡವನ್ನು ಅಭಿನಂದಿಸಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಒಂದು ಕ್ಷಿಪಣಿ ಪರೀಕ್ಷೆ ಮಾತ್ರವಲ್ಲ. ಒಂದೇ ಹೆಲಿಕಾಪ್ಟರ್ನಿಂದ 2 ಕ್ಷಿಪಣಿಗಳನ್ನು ಒಟ್ಟಿಗೆ ಉಡಾಯಿಸಿ ಯಶಸ್ಸು ಕಾಣೋದು ಇದು ಭಾರತದ ನೌಕಾ ಯುದ್ಧ ಸಾಮರ್ಥ್ಯದಲ್ಲಿ ಹೊಸ ಅಧ್ಯಾಯ ತೆರೆದಿದೆ ಅಂದರೆ ತಪ್ಪಾಗಲ್ಲ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಸ್ನೇಹಿತರೆ, ಭಾರತದ ರಕ್ಷಣಾ ತಂತ್ರಜ್ಞಾನದಲ್ಲಿ ಇನ್ನೊಂದು ದೊಡ್ಡ ಸುದ್ದಿ ಹೊರಬಂದಿದೆ. DRDO ಅಂದರೆ ನಮ್ಮ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅವರು ಒಂದು ಮಹತ್ವದ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಭಾರತದ ಹೈಪರ್ಸೋನಿಕ್ ಗ್ಲೈಡ್ ಮಿಸೈಲ್ ಕಾರ್ಯಕ್ರಮ.
ಇದು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಿಂತ ಎಷ್ಟೋ ವೇಗವಾಗಿ ಮುಂದುವರಿಯುತ್ತಿದೆ ಅಂತ ಸ್ವತಃ DRDO ಮುಖ್ಯಸ್ಥರೇ ಹೇಳಿದ್ದಾರೆ. ಇತ್ತೀಚೆಗೆ ನಡೆದ ANI ನ್ಯಾಷನಲ್ ಸೆಕ್ಯೂರಿಟಿ ಸಮ್ಮಿಟ್ 2.0ನಲ್ಲಿ DRDOದ ಅಧ್ಯಕ್ಷರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ರವರು ಮಾತನಾಡಿದ್ದಾರೆ. ಅವರ ಪ್ರಕಾರ ಭಾರತದ ಹೈಪರ್ಸಾನಿಕ್ ಗ್ಲೈಡ್ ಮಿಸೈಲ್, ಇದನ್ನು ಲಾಂಗ್ ರೇಂಜ್ ಆಂಟಿಶಿಪ್ ಮಿಸೈಲ್ ಅಥವಾ LRASHM ಅಂತ ಕೂಡ ಕರೆಯಲಾಗುತ್ತದೆ. ಈ ಮಿಸೈಲ್ ತನ್ನ ಮೊದಲ ಡೆವಲಪ್ಮೆಂಟ್ ಟ್ರಯಲ್ಸ್ಗೆ ತುಂಬ ಹತ್ತಿರ ಬಂದಿದೆ. ಬಹಳ ಬೇಗ ಈ ಟೆಸ್ಟ್ ನಡೆಯಲಿದೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಒಂದು ಮುಖ್ಯ ಪ್ರಶ್ನೆ, ಗ್ಲೈಡ್ ಮಿಸೈಲ್ ಮತ್ತು ಕ್ರೂಸ್ ಮಿಸೈಲ್ ಎರಡು ಹೈಪರ್ಸಾನಿಕ್ ಆಗಿದ್ದರೂ ಇವುಗಳ ನಡುವಿನ ವ್ಯತ್ಯಾಸ ಏನು ಅಂತ. ಸ್ನೇಹಿತರೆ, ಮೊದಲು ಗ್ಲೈಡ್ ಮಿಸೈಲ್ನ ಬಗ್ಗೆ ಮಾತನಾಡೋಣ. ಈ ಮಿಸೈಲ್ ಒಂದು 2 ಸ್ಟೇಜ್ ಸಾಲಿಡ್ ರಾಕೆಟ್ ಮೋಟಾರನ್ನು ಉಪಯೋಗಿಸುತ್ತದೆ. ಅಂದರೆ ಮೊದಲು ರಾಕೆಟ್ ಅದನ್ನು ಅತ್ಯಂತ ಎತ್ತರಕ್ಕೆ ಮತ್ತು ಅಗಾಧ ವೇಗಕ್ಕೆ ಮ್ಯಾಕ್ 10ರ ವೇಗಕ್ಕೆ ತೆಗೆದುಕೊಂಡು ಹೋಗುತ್ತದೆ. ನಂತರ ರಾಕೆಟ್ ಬೇರ್ಪಟ್ಟ ಮೇಲೆ ಆ ಗ್ಲೈಡ್ ವೆಹಿಕಲ್ ಯಾವುದೇ ಇಂಜಿನ್ನ ಸಹಾಯವಿಲ್ಲದೆ ಮೇಲ್ಭಾಗದ ಅಟ್ಮಾಸ್ಫಿಯರ್ನಲ್ಲಿ ಸ್ಕಿಪ್ ಮಾಡುತ್ತಾ ಕೋಸ್ಟ್ ಮಾಡುತ್ತಾ ಟಾರ್ಗೆಟನ್ನು ತಲುಪುತ್ತೆ. ಒಂದು ರೀತಿ ಕಲ್ಲನ್ನು ನೀರಿನ ಮೇಲೆ ಎಸೆದಾಗ ಅದು ಮೇಲೆ ಮೇಲೆ ಬೌನ್ಸ್ ಆಗುವ ಹಾಗೆ. ಆದರೆ ಇಲ್ಲಿ ಅದು ಮಿಸೈಲ್ ಆಗಿರುತ್ತದೆ. ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಬೇರೆ ರೀತಿ ಕೆಲಸ ಮಾಡುತ್ತದೆ ಸ್ನೇಹಿತರೆ. ಅದಕ್ಕೆ ಸ್ಕ್ರಾಮ್ಜೆಟ್ ಅಂತ ಒಂದು ಏರ್ ಬ್ರೀತಿಂಗ್ ಇಂಜಿನ್ ಇರುತ್ತದೆ. ಅದು ಇಡೀ ಹಾರಾಟದ ಉದ್ದಕ್ಕೂ ಗಾಳಿಯನ್ನೇ ಉಪಯೋಗಿಸಿ ಪ್ರಚಂಡ ವೇಗವನ್ನು ಕಾಯ್ದುಕೊಳ್ಳುತ್ತದೆ. ಇದು ಇಂಜಿನಿಯರಿಂಗ್ ದೃಷ್ಟಿಕೋನದಲ್ಲಿ ಎಷ್ಟು ಕಠಿಣ ಅಂದರೆ ಜಗತ್ತಿನ ಬಹಳ ಕಡಿಮೆ ದೇಶಗಳು ಇದನ್ನು ಸಾಧಿಸಿದ್ದಾರೆ. ಅದಕ್ಕೆ ಗ್ಲೈಡ್ ಮಿಸೈಲ್ ಈಗ ಮುಂದಿದೆ. ಆದರೆ ಸ್ನೇಹಿತರೆ, ಗ್ಲೈಡ್ ಮಿಸೈಲ್ ಅಂದ ಮಾತ್ರಕ್ಕೆ ಅದು ಸುಲಭ ಅಂತ ತಿಳ್ಕೋಬೇಡಿ. ಅದರ ಅನ್ಪವರ್ಡ್ ಗ್ಲೈಡ್ ಫೇಸ್ ಅಂದರೆ ಇಂಜಿನ್ ಇಲ್ಲದ ಆ ಹಾರಾಟದ ಹಂತ, ಇದು ತುಂಬ ಸಂಕೀರ್ಣವಾದ ಅಚೀವ್ಮೆಂಟ್. ಆ ಗ್ಲೈಡ್ ವೆಹಿಕಲ್ ಮೇಲ್ಭಾಗದ ಅಟ್ಮಾಸ್ಫಿಯರ್ನಲ್ಲಿ ಮ್ಯಾಕ್ 5ರ ವೇಗದಲ್ಲಿ, ಅಂದರೆ ಶಬ್ದಕ್ಕಿಂತ ವೇಗದ 5 ಪಟ್ಟು ಚಲಿಸುವಾಗ ಅದು ಅಗಾಧ ಏರೋಡೈನಾಮಿಕ್ ಫ್ರಿಕ್ಷನನ್ನು ಎದುರಿಸಬೇಕಾಗುತ್ತದೆ. ತಾಪಮಾನ 2000 ಡಿಗ್ರಿ ಸೆಲ್ಸಿಯಸ್ನವರೆಗೂ ಏರಬಹುದು. ಅದನ್ನು ತಡೆದುಕೊಳ್ಳಲು DRDO ಅತ್ಯಾಧುನಿಕ ಹೀಟ್ ರೆಸಿಸ್ಟೆಂಟ್ ಮೆಟೀರಿಯಲ್ಸ್, ಸ್ಥಿರ ಏರೋಡೈನಾಮಿಕ್ಸ್ ಮತ್ತು ಸ್ವದೇಶಿ ಏವಿಯಾನಿಕ್ಸ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ನಿಜಕ್ಕೂ ದೊಡ್ಡ ಬ್ರೇಕ್ ಥ್ರೂ. DRDOದ ಈ ತಂತ್ರ ಏಕೆ ಬುದ್ಧಿವಂತ ನಿರ್ಧಾರ ಅಂತ ನೀವು ಕೇಳಬಹುದು. ಕಾರಣ ಸರಳ. ಗ್ಲೈಡ್ ಮಿಸೈಲ್ ಮೊದಲು ಪೂರ್ಣವಾಗಿ ಸಿದ್ಧಪಡಿಸುವ ಮೂಲಕ ಭಾರತದ ಸೇನೆಗೆ ಒಂದು ಪವರ್ಫುಲ್ ಹೈಪರ್ಸಾನಿಕ್ ಕೇಪಬಿಲಿಟಿ ಬೇಗನೆ ಸಿಗಲಿದೆ. ಅದೇ ಸಮಯದಲ್ಲಿ ಸೈಂಟಿಸ್ಟ್ಗಳು ನಿಧಾನಕ್ಕೆ ಸ್ಕ್ರಾಮ್ಜೆಟ್ ಟೆಕ್ನಾಲಜಿಯನ್ನು ಮತ್ತಷ್ಟು ಪರಿಷ್ಕರಿಸಬಹುದು. ಇದೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಗ್ಮೆಟಿಕ್ ಅಪ್ರೋಚ್ ಆಗಿದೆ. ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು ಅಂತ ನೋಡಿ ಸ್ನೇಹಿತರೆ. ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಸನ್ನು ಸ್ಪೆಸಿಫಿಕಲಿ ವಿನ್ಯಾಸ ಮಾಡಿರೋದೇ ಇದಕ್ಕೆ. ಇವು ಆಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ಭೇದಿಸಲು. ಯಾಕಂದರೆ ಇವು ಬ್ಯಾಲಿಸ್ಟಿಕ್ ಮಿಸೈಲ್ನ ತರಹ ನೇರ ಮೇಲೆ ಹಾರಾಡುವುದಿಲ್ಲ. ಬದಲಿಗೆ ಲೋವರ್ ಟ್ರೆಜೆಕ್ಟರಿ ಇಟ್ಕೊಂಡು ಎವಾಸಿವ್ ಮ್ಯಾನ್ಯೂವರ್ಸ್ಗಳನ್ನು ಮಾಡುತ್ತಾ ತಮ್ಮ ಗುರಿಯನ್ನು ತಲುಪುತ್ತವೆ. ಶತ್ರು ದೇಶಗಳ ಗ್ರೌಂಡ್ ಮತ್ತು ಶಿಪ್ ಬೇಸ್ಡ್ ರೆಡಾರ್ಸ್ಗಳಿಗೆ ಇದನ್ನು ಟ್ರ್ಯಾಕ್ ಮಾಡುವುದು ಅತ್ಯಂತ ಕಷ್ಟ. ಇಂಟರ್ಸೆಪ್ಟ್ ಮಾಡುವುದು ಇನ್ನೂ ಕಷ್ಟ. ಇದು ಒಮ್ಮೆಲೆ ಆದ ಸಾಧನೆ ಅಲ್ಲ ಸ್ನೇಹಿತರೆ. ಭಾರತ ನವೆಂಬರ್ 2024ರಲ್ಲಿ ಒಂದು ಹಿಸ್ಟಾರಿಕ್ ಲಾಂಗ್ ರೇಂಜ್ ಹೈಪರ್ಸಾನಿಕ್ ಫ್ಲೈಟ್ ಟ್ರಯಲ್ ಅನ್ನು ನಡೆಸಿತ್ತು. ಅದಕ್ಕೂ ಮೊದಲು 2020ರಲ್ಲಿ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ HSTDV ಯಶಸ್ವಿಯಾಗಿ ಟೆಸ್ಟ್ ಮಾಡಲಾಗಿತ್ತು. ಆ ತಳಹದಿಯ ಮೇಲೆ ಈಗ ಈ ಹೊಸ ಗ್ಲೈಡ್ ಮಿಸೈಲ್ ಸಿದ್ಧವಾಗುತ್ತಿದೆ. ಈ ಮಿಸೈಲ್ ಒಮ್ಮೆ ಆಪರೇಷನಲ್ ಆದರೆ ಶತ್ರು ದೇಶಗಳ ರಿಯಾಕ್ಷನ್ ಟೈಮ್ ಗಣನೀಯವಾಗಿ ಕಡಿಮೆ ಆಗುತ್ತದೆ. ಅದೇ ಸಮಯದಲ್ಲಿ ಭಾರತ, ಅಮೇರಿಕ, ರಷ್ಯಾ ಮತ್ತು ಚೀನಾ ತರಹದ ಅಡ್ವಾನ್ಸ್ಡ್ ಹೈಪರ್ಸಾನಿಕ್ ವೆಪನ್ಸ್ಗಳನ್ನು ಹೊಂದಿರುವ ಆಯ್ದ ರಾಷ್ಟ್ರಗಳ ಸಾಲಿನಲ್ಲಿ ಮತ್ತಷ್ಟು ಗಟ್ಟಿಯಾಗಿ ನಿಲ್ಲುತ್ತೆ. ಭಾರತ
ಕೇವಲ ಮಾತಿನಲ್ಲಿ ಮಾತ್ರ ಅಲ್ಲ, ಕೃತಿಯಲ್ಲೂ ಮುಂದೆ ಸಾಗುತ್ತಿದೆ. ಜೈ ಹಿಂದ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.